ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವೊಂದು ಸರಣಿಯನ್ನು ಮಾಡ್ತಾ ಇದ್ವಿ, ಅಮರ್ಸ್ ಕ್ಲಾಸಸ್ ಫಾರ್ PC, PSI, SDA, ಗ್ರೂಪ್ ಸಿ ಮತ್ತು ಇನ್ನಿತರ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸೀರೀಸ್ ಆಗಿತ್ತು. ಆ ಸೀರೀಸ್ನ 50 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ವಿ. ನಾನು 50ನೇ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ನೋಡಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಅದರಿಂದ ಬಹಳಷ್ಟು ಪ್ರಶ್ನೆಗಳು ಮುಂದಿನ ಪರೀಕ್ಷೆಗಳಲ್ಲಿ ಬರ್ತವೆ ಅಂತ. ಸೊ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಬಟ್ ಇಲ್ಲೇನಂದ್ರೆ ನೆನ್ನೆ ನಡೆದಿರ್ತಕ್ಕಂಥ PSI 2021 ಮೊದಲನೇ ಎಕ್ಸಾಮ್ ಏನಿದೆಯೋ 545 ಪೋಸ್ಟ್ ನಡೆದಿರ್ತಕ್ಕಂಥ ಎಕ್ಸಾಮು ಬಹಳಷ್ಟು ಜನಕ್ಕೆ ಒಂದು ಪಾಠ ಆಗಿತ್ತು. ಸೊ ಒಂದು ನೋಡಿ, ವಿದ್ಯಾರ್ಥಿಗಳು ಏನು ಅನ್ಕೊಂಡಿದ್ರು, ಬಹಳಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಕ್ವಶನ್ ಪೇಪರು. ಸೊ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಬಹಳ ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ್ರು ಅದೇ ರೀತಿಯಾಗಿ ಬರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಅದು ಬಹಳ ತಪ್ಪಾಯಿತು. ಸೊ ಯಾಕಂದ್ರೆ ಅದೊಂದು ದೊಡ್ಡ ಪಾಠವೇ ಆಯಿತು. ಸೊ ನಾವು ಯಾವಾಗಲೂ ಸಕ್ಸಸ್ಸನ್ನು ಅಷ್ಟು ಈಸಿಯಾಗಿ ಬರಲ್ಲ ಅನ್ನೋದೇನು ಜನರಲ್ ಆಗಿ ಮಾತಿತ್ತು, ಅದು ಪ್ರೂವ್ ಆಯಿತು. ನೋಡಿ, ಭಾಳ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಆದ್ದರಿಂದ ನಾವು ಪಾಠ ಮಾಡಬೇಕಾದ್ರೆ ನಮಗೂ ಕೂಡ ಇದು ಒಂದು ಲೆಸನ್ ಅಂತಲೇ ನಾವು ಭಾವಿಸ್ಬೇಕಾಗುತ್ತೆ. ಯಾಕಂದರೆ ಸೊ ಭಾಳಷ್ಟು ಪ್ರಶ್ನೆಗಳು ಭಾಳ ಡೀಪಾಗಿ ಬಂದಿದ್ವು, ಸ್ಟೇಟ್ಮೆಂಟ್ ವೈಸ್ ಬಂದಿದ್ವು, ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಪ್ರಶ್ನೆಗಳು ಸಹಿತ ಭಾಳ ಡೀಪಾಗಿ ಬಂದಿರೋದನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಸೊ ನಮ್ಮ ಈ ಒಂದು ಸರಣಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಮತ್ತು ಸೊ ಮುಂದೆ ಬರ್ತಕ್ಕಂಥ ಈಗ ಆಲ್ರೆಡಿ PSI 1 ಪೇಪರ್ ಆಯಿತು, PSI ಇನ್ನು 2ನೇ ಒಂದು ಎಕ್ಸಾಮ್ ನಡೆಯುತ್ತೆ, SDA ಆಯಿತು, ಇನ್ನು PC ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಹತ್ತಿರದಲ್ಲಿದೆ, ಇನ್ನು ಗ್ರೂಪ್ ಸಿ ಡಿಸೆಂಬರ್ 4ರಂದು ನಡೆಯುತ್ತೆ. ಸೊ ಅಲ್ಲಿವರೆಗೂ ಈ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಜೊತೆಗೆ ಸೂಪರ್ 75 ಅಂತ ಒಂದು ಪ್ಲೇ ಲಿಸ್ಟ್ ಇದೆಯಲ್ಲ, ಸೊ ಅದರಲ್ಲೂ ಸಹಿತ ಹೋಗಿ ನೋಡ್ಬೋದು. ಸೊ ಇನ್ನು ಇವತ್ತಿನ ಈ ಒಂದು ಕ್ಲಾಸ್ ನಂಬರ್ 51 ಆಗುತ್ತೆ. ಇದರಲ್ಲಿ ನಾವು ಪ್ರಮುಖ ದಿನಗಳು ಮತ್ತು ಥೀಮ್ಗಳು 2021 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ 2021 ನೆನ್ನೆ ನಡೆದಿರ್ತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ಸಹಿತ PSI 2021 545 ಒಂದು GK ಪೇಪರ್ ಅಲ್ಲಿ ಸಹಿತ 2 ಪ್ರಶ್ನೆಗಳು ಈ ಒಂದು ಪ್ರಮುಖ ದಿನಗಳು ಮತ್ತು ಥೀಮ್ಗಳ ಮೇಲೆ ಇದ್ದಾವೆ. ನಾವು ಅವುಗಳನ್ನು ಆಲ್ರೆಡಿ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ ಅಲ್ಲಿ ಆಯಾ ತಿಂಗಳ ಕರೆಂಟ್ ಈ ಒಂದು ಡೇಸ್ ಅಂಡ್ ಥೀಮ್ಸ್ ಬಗ್ಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ನಿಮಗೂ ಸಹಿತ ಗೊತ್ತಿರುತ್ತೆ. ಮತ್ತು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಬಗ್ಗೆನೂ ನೆನ್ನೆ ಭಾಳಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ, ಸರ್ ಭಾಳ ಕ್ವಶನ್ಗಳು ಬಂದಿದ್ವು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್, ಎಕಾಲಜಿ ಅಥವಾ ಬೇರೆ ಡಿಸ್ಕಷನ್ನಿಂದ ಮಾಡಿರ್ತಕ್ಕಂಥ ಹಲವಾರು ಪ್ರಶ್ನೆಗಳು ಬಂದಿದ್ವು ಅಂತ ಹೇಳಿದ್ರಿ. ಸೊ ಅದರಿಂದ ನಿಮ್ಗೆ ಯೂಸ್ ಆಯಿತು ಅಂತ ಅನ್ಕೊಳ್ತೇನೆ. ಯಾಕಂದರೆ ಸೊ ನಾವೆಷ್ಟು ಡೀಪಾಗಿ ಓದ್ತೀವಿ ಅಷ್ಟು ಸಕ್ಸಸ್ ಕಡೆ ಹತ್ರ ಹೋಗ್ತೀವಿ. ನಾವು ಮೇಲ್ಮೇಲೆ ಓದ್ಕೊಂಡು ಹೋಗಿ 1 ತಿಂಗಳು ಓದ್ಕೊಂಡು ನಾನು PSI ಎಕ್ಸಾಮ್ನ ಪಾಸ್ ಮಾಡಿಬಿಡ್ತೀನಿ ಅಂತ ಏನು ಅನ್ಕೊಂಡಿದ್ರು ಅದೆಲ್ಲ ಇವತ್ತು ಡಿಸ್ಪ್ರೂವ್ ಆಯಿತು. ಸೊ ನಿಮಗೆಲ್ಲ ಗೊತ್ತಿದೆ ಯಾಕೆ ಡಿಸ್ಪ್ರೂವ್ ಆಯಿತು ಅಂತ. ಓಕೆ, ಯಾವಾಗಲೂ ಸಕ್ಸಸ್ಸು ಸೊ ಕಷ್ಟಪಟ್ಟರೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ನೆನ್ನೆ ಪೇಪರು ಒಂದು ಉತ್ತಮ ಉದಾಹರಣೆ ಕೂಡ ಆಗಿತ್ತು. ಹಾಗಾದರೆ ಸೊ ಈ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜನವರಿಯಿಂದ ಡಿಸೆಂಬರ್ 2021 ಯಾವ ಪ್ರಮುಖ ದಿನಗಳಿದ್ದಾವೆ, ಯಾವ ಥೀಮ್ಗಳಿದ್ದಾವೆ ಮತ್ತು ಪ್ರಶ್ನೆಗಳು ಯಾವ ರೀತಿಯಾಗಿ ಬಿರ್ಬೋದು ಮತ್ತು ಇತ್ತೀಚಿನ ಎಲ್ಲ ಕರೆಂಟ್ ಅಫೇರ್ಸ್ ಮತ್ತು ಅಪ್ಡೇಟ್ಗಳೊಂದಿಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಅದು ಹಿಸ್ಟ್ರಿ ಬರ್ತಾ ಹೋಗುತ್ತೆ, ಜಿಯೋಗ್ರಫಿ ಬರುತ್ತೆ, ಅಥವಾ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ಬೋದು. ಸೊ ಅವೆಲ್ಲವನ್ನ ಸೊ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ 2021 ಪ್ರಮುಖ ದಿನಗಳು ಮತ್ತು ಥೀಮ್ಗಳಾಗುತ್ತೆ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರು ಪರಿಚಯ ಇದೆ. ಸೊ ಯು ನೋ ದಟ್ ಆಲ್ರೆಡಿ. ಮುಂದೆ ಹೋಗೋಣ. ನಾ ಆಲ್ರೆಡಿ ಹೇಳ್ದಂಗೆ ಅಮರ್ಸ್ ಕ್ಲಾಸಸ್ ಫಾರ್ PC, PSI, SDA, ಗ್ರೂಪ್ ಸಿ ಮತ್ತು ಇನ್ನಿತರ ಪರೀಕ್ಷೆಗಳಾಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ PDO ಆಗಿರ್ಬೋದು ಅಥವಾ SDA ಆಗಿರ್ಬೋದು, ಇನ್ನಿತರ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗ್ತವೆ. ನೋಡಿಬೇಕಾದ್ರೆ ನೋಡಿ, ಅರ್ಥಶಾಸ್ತ್ರ 2011 ಜನಗಣತಿ ಪ್ರಕಾರ ಸೊ ಏನೇನು ಕ್ವಶನ್ ಬರ್ಬೋದು, ಸೆನ್ಸಸ್ ಆಫ್ ಇಂಡಿಯಾ, ಇದು ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುತ್ತೆ. ಸೆಪರೇಟ್ ಆಗಿ ಮತ್ತೆ ಗ್ರೂಪ್ ಸಿಗೆ ಸೆಪರೇಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ನು ನೋಡಿ, GK ಸೀರೀಸ್ ಮೇಲೆ ಇದು ಎಷ್ಟನೇ ವಿಡಿಯೋ ಆಗುತ್ತೆ ಅಂದರೆ 6ನೇ ವಿಡಿಯೋ ಆಗುತ್ತೆ. GK ಸೀರೀಸ್ ಮೇಲೆ ಪ್ರಮುಖ ದಿನಗಳು ಮತ್ತು ಥೀಮ್ಗಳು 2021 ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸು 50 ವಿಡಿಯೋಸ್ ಕಂಪ್ಲೀಟ್ ಮಾಡಿ ಈಗ 51ನೇ ವಿಡಿಯೋ ಆಗುತ್ತೆ. ಇದೇ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮ್ ಡಿಸೆಂಬರ್ 4 ಏನು ನಡೆಯುತ್ತೆ ಅಲ್ಲಿವರೆಗೂ ಇದೇ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಇನ್ನು GK ಸೀರೀಸ್ ಮೇಲೆ ಹಿಂದೆ ಯಾವ ಒಂದು ವಿಡಿಯೋಸ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನೋಡಿ, ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರ ಮೇಲೆ ಡಿಸ್ಕಸ್ ಮಾಡಿದ್ವಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸ್ಥಾಪನೆ, ಕೇಂದ್ರ ಕಚೇರಿ, ಸದಸ್ಯ ರಾಷ್ಟ್ರಗಳು, ಇದ್ರ ಮೇಲಂತೂ ಪ್ರತಿ ಒಂದು ಎಕ್ಸಾಮಲ್ಲೂ 1-2 ಪ್ರಶ್ನೆಗಳು ಬರೋದನ್ನು ನೋಡ್ತಾ ಇದ್ವಿ. ಭಾರತದ ಪ್ರಶಸ್ತಿಗಳು ಮತ್ತು ಗೌರವಗಳ ಮೇಲೆ ಡಿಸ್ಕಸ್ ಮಾಡಿದ್ವಿ ವಿತ್ ಕರೆಂಟ್ ಅಫೇರ್ಸು. ಮತ್ತು ಕರ್ನಾಟಕದ ಪ್ರಶಸ್ತಿಗಳು ಮತ್ತು ಗೌರವಗಳ ಮೇಲೆ ಡಿಸ್ಕಸ್ ಮಾಡಿದ್ವಿ ವಿತ್ ಕರೆಂಟ್ ಅಫೇರ್ಸು ಮತ್ತು ಕರ್ನಾಟಕದ ಬಜೆಟು. ಈಗ GK ಸೀರೀಸ್ ಮೇಲೆ ಸೊ ಅಗೇನ್ ಭಾರತದ ನೇಮಕಾತಿಗಳ ಮೇಲೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ GK ಸೀರೀಸಲ್ಲಿ 6th ವಿಡಿಯೋ ಪ್ರಮುಖ ದಿನಗಳು ಮತ್ತು ಥೀಮ್ಗಳಾಗುತ್ತೆ. ಓಕೆ, ಸೊ ಹಾಗಾದರೆ ನೇರವಾಗಿ ಇಲ್ಲೊಂದು ಹೇಳ್ತಾ ಇದ್ದೆ ನೋಡಿ, ಸೂಪರ್ 75 ಅಂತ ಒಂದು
ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೆ. ಸೊ FDA ಟೈಮಲ್ಲಿ ಅದರಿಂದನೂ ಬಹಳಷ್ಟು ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಹೋಗಿ ನೋಡ್ಬೋದು. ಪದ್ಮ ಪ್ರಶಸ್ತಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ಮತ್ತು ಇವಾಗ ಅಮರ್ಸ್ ಕ್ಲಾಸಸ್ ಫಾರ್ PC PSI ಅಂತ ಒಂದು ಸಪ್ರೇಟ್ SDA ಗ್ರೂಪ್ ಸಿ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ. ಸೊ ಇದರಲ್ಲಿ ಕೂಡ ಈಗ ವಿಡಿಯೋಸ್ ಮತ್ತೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಡಿ SDA 2021 ಇತ್ತೀಚೆಗೆ ನಡೆದಿತ್ತು. ಆ ಒಂದು ಪರೀಕ್ಷೆಯಲ್ಲಿ ಡೇಸ್ ಅಂಡ್ ಥೀಮ್ಸ್ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಬಂದಿದ್ವು ನೋಡಿ. ಕ್ವಶನ್ ನಂಬರ್ 46 SDA 2021. ಸೊ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ನಡೆದಿತ್ತು. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹೊಂದಾಣಿಕೆ ಯಾವ್ದು ಆಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಜಾಗತಿಕ ಸಾಗರಿಕ ದಿನ ಅಂದ್ರೆ ವರ್ಲ್ಡ್ ಓಸಿಯನ್ ಡೇ ಅಂತ ಕರಿತೀವಿ ನೋಡಿ, ಜೂನ್ 8 ಅಂತ ಕೊಟ್ಟಿದ್ದಾರೆ. ಜಾಗತಿಕ ಅರಣ್ಯ ದಿನ ಮಾರ್ಚ್ 21, ಭೂಮಿ ದಿನ ಏಪ್ರಿಲ್ 22, ಜಾಗತಿಕ ಜನಸಂಖ್ಯಾ ದಿನ ಜುಲೈ 25. ಇಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ, ಈ ತರದ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ವು ಅಂತ ಅಂದಾಗ ನಾವು ಈ ಡೇಸ್ ಅಂಡ್ ಥೀಮ್ಸ್ ಮೇಲೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಎಷ್ಟು ಡೀಪ್ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ನಿನ್ನೆ ನಡೆದಿರ್ತಕ್ಕಂಥ ಅಕ್ಟೋಬರ್ 3, 2021 ಸಿವಿಲ್ PSI 545 ಪೋಸ್ಟ್ಗಳ ಒಂದು ಎಕ್ಸಾಮ್ ಅಲ್ಲಿ ನೋಡಿ 25ನೇ ಕ್ವಶನ್ ಅಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಡೇಟ್ ಕೇಳಿದ್ದಾನೆ. ಓಕೆ, ಗೊತ್ತಾಗುತ್ತೆ. ನಾವು ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ವಿ. ಕಳೆದ ವರ್ಷನೂ FDA ಟೈಮಲ್ಲಿ 2020 ಡೇಸ್ ಅಂಡ್ ಥೀಮ್ಸ್ ಅಂತ ಮಾಡಿಕೊಟ್ಟಿದ್ದೆ. ಸೊ ಅದರಲ್ಲೂ ಸಹಿತ ಡಿಸ್ಕಸ್ ಮಾಡಿದ್ವಿ. ಮತ್ತು ಇವಾಗ ಮತ್ತೆ ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ದಂಗೆ ಆಗುತ್ತೆ. ಮತ್ತು ಇದೇ ಕ್ವಶನ್ ಪೇಪರ್ನ 76th ಕ್ವಶನ್ ಅಲ್ಲಿ ನೋಡಿ, ಯಾರ ಜನ್ಮ ವಾರ್ಷಿಕೋತ್ಸವವನ್ನ ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲಾಗುತ್ತದೆ ನೋಡಿ. ಅಗೇನ್ ಡೇಸ್ ಅಂಡ್ ಥೀಮ್ಸ್ ಅಂತಾನೆ ಅನ್ಕೋಬಹುದು. ಓಕೆ, ಅಥವಾ ಹಿಸ್ಟ್ರಿ ಅನ್ಕೊಂಡ್ರೆ ಏನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇಟ್ ವಿಲ್ ಕಮ್ ಟು ಬೇರೆ ಬೇರೆ ಇದಕ್ಕೆ. ಸೊ ಯಾರಂತ ಗೊತ್ತಾಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸಹಿತ. ವೆರಿ ಸಿಂಪಲ್ ಕ್ವಶನ್. ಇದಲ್ಲದೆ ಇನ್ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ವು ಹಿಂದೆ ಅಂತ ನೋಡೋದಾದ್ರೆ, ಯಾವ ದಿನವನ್ನ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವ ದಿನ ಆಚರಿಸ್ತೀವಿ ಅಂತ ಕೇಳಿದ್ದಾರೆ. ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಅಥವಾ ಬಾವುಟ ದಿನವನ್ನು ಯಾವ ಒಂದು ವರ್ಷ ಯಾವ ಒಂದು ದಿನ ಆಚರಿಸ್ತೀವಿ ಅಂತ 2019 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ನೆಕ್ಸ್ಟ್, ವಿಶ್ವ ಜನಸಂಖ್ಯಾ ದಿನ 2020 ವಿಷಯ ಯಾವುದು ಅಥವಾ ಥೀಮ್ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ. ಥೀಮನ್ನ ಕೇಳಲ್ಲ ಅಂತ ಅನ್ಕೊಂಡು ಹೋದ್ರೆ ಸೊ 1.5 ಮಾರ್ಕ್ಸ್ ಹೋಗುತ್ತೆ ಅಲ್ವಾ. ಭಾರತವು ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ನೋಡಿ. ಯಾವ ದಿನ, ಯಾವ ವರ್ಷ, ಯಾವ ದಿನ ಮತ್ತು ಅದು ಯಾವ ಡೇ ಅಂತಾನು ಅವರೇ ಕೊಟ್ಟಿದ್ದಾರೆ, ಯಾವ ಡೇಟ್ ಅಂತಾನು ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಆಚರಿಸ್ತೀವಿ ಅಂತ ರೀಸನ್ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರಶ್ನೆ ಯಾವ ರೀತಿ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ನಾವು ಬರೀ ಯಾವ ದಿನ ಯಾವ ಡೇಟ್ ಅಂತ ನೆನ್ಪಿಟ್ಟು ಮುಂದೆ ಹೋಗ್ತೀವಿ, ಥೀಮ್ ನೆನ್ಪಿಡಲ್ಲ ಮತ್ತು ಯಾಕೆ ಆಚರಿಸ್ತೀವಿ ಅಂತ ನೆನ್ಪಿಡಲ್ಲ ಅಂದ್ರೆ ಸೊ ಅಗೇನ್ 1.5 ಮಾರ್ಕ್ಸ್ ಹೋಗುತ್ತೆ ನೋಡಿ. ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಆದಾಗ ನಾವು ಒಂದು ವಿಡಿಯೋನ ಕಂಪ್ಲೀಟ್ ನೋಡಿ ಎಷ್ಟೋ ನಾಲೆಜ್ ಗೇನ್ ಮಾಡೋದ್ರಲ್ಲಿ ಸೊ ಎಷ್ಟು ಅಡ್ವಾಂಟೇಜ್ ಇದೆ. ನೆಕ್ಸ್ಟ್ ನೋಡಿ, ಪ್ರಪಂಚದಾದ್ಯಂತ ಸೆಪ್ಟೆಂಬರ್ 8, 2019 ಆಚರಿಸಿದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ನೋಡಿ. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಯಾವ ಡೇಟು ಆಚರಿಸಿದೀವಿ ಅಂತ ಹೇಳಿದ್ದಾರೆ ಮತ್ತು ಅದರ ಥೀಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಸೊ ಹೌ ಡಿಫಿಕಲ್ಟಿ ಇದು. ಮತ್ತೆ PC PSI ಅಲ್ಲೇ ಕೇಳಿರ್ತಕ್ಕಂಥದ್ದು, ಬೇರೆ ಯಾವುದೋ ಕ್ವಶನ್ ಪೇಪರ್ ಅಲ್ಲ. ಓಕೆ, ಸರಿ, ಮುಂದೆ ಹೋಗೋಣ. ಈಗ ಜನವರಿ 2021 ಡಿಸೆಂಬರ್ 2021 ಯಾವ ಡೇಸ್ ಇಂಪಾರ್ಟೆಂಟ್ ಆಗುತ್ತೆ, ಅದರ ಥೀಮ್ಗಳೇನು, ಸೊ ಆ ಎಲ್ಲ ವಿಚಾರಗಳನ್ನು ಇವಾಗ ಮಾತಾಡ್ತಾ ಹೋಗೋಣ. ಓಕೆ, ರೈಟ್. ನೋಡಿ, ಜನವರಿ 2021 ಡೇಸ್ ಅಂಡ್ ಥೀಮ್ಸು ಮೊದಲನೇದು ಜನವರಿ 9 ಆಗುತ್ತೆ. ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರೋ ಮಾತ್ರ ಕೊಟ್ಟಿದ್ದೀನಿ. ಇವುಗಳನ್ನ ಬಿಟ್ಟು ಬೇರೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ದಿವಸ ಒಂದು ಡೇ ಇರುತ್ತೆ, ಪ್ರತಿ ದಿನನೂ ಒಂದು ವಿಶೇಷ ದಿನ ಇರುತ್ತೆ. ಎಕ್ಸಾಮಿನರು ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಈ ಅಮರೇಶ್ ಪೋತ್ನಾಳ್ ಈ ಒಂದು ವಿಡಿಯೋ ಮಾಡಿದ್ರೆ ಇದ್ರೊಳಗಿಂದಾನೇ ತೆಗೆದುಕೊಡ್ಬೇಕಂತ ಏನಿಲ್ಲ. ಇವನ್ ಬಿಟ್ಟು ಬೇರೆ ಬರ್ಬೋದು. ಆದ್ರೆ ಇಲ್ಲಿ ನಾವು ಒಂದು ಗೆಸ್ ಮಾಡ್ಬೇಕೇನಂದ್ರೆ, ಎಲ್ಲಾ ಡೇಸ್ ಅಂಡ್ ಥೀಮ್ಸ್ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ, ನೆನ್ಪಿಟ್ಕೊಳ್ತಾ ಹೋದ್ರೆ ಮಿನಿಮಮ್ 365 ಆಗ್ತವೆ. ಸೊ ಸಾಧ್ಯನೇ ಇಲ್ಲ ನೆನಪು. ಒಂದೊಂದು ದಿನ 2-3 ಇದಾವೆ. ಸೊ ಹಾಗಾಗಿ ನಾವೊಂದು ಗೆಸ್ ಮೇಲೆ ಹೋಗ್ಬೇಕು. ಇದು ಇಂಪಾರ್ಟೆಂಟು, ಇದು ಕೇಳ್ಬೋದು, ಇದು ಯಾಕೆ ಇಂಪಾರ್ಟೆಂಟು ಅಂತ. ಸೊ ನಾವು ಡಿಸೈಡ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದರಲ್ಲಿ ಬಂದರೂ ಓಕೆ, ಬರದೇ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಇರೋವನ್ನಾದರೂ ತಿಳ್ಕೊಂಡು ಹೋಗ್ಬೇಕು. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು ಸಾಗರ, ಎಲ್ಲವನ್ನೂ ಓದ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಯಾವ ಇಂಪಾರ್ಟೆಂಟ್ ಇದಾವೆ, ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇಂಪಾರ್ಟೆಂಟ್
ಅಲ್ವಾ? ಓಕೆ. ಸೊ ಇವನು ಕೊಟ್ಟಿದ್ದೀನಿ, ಇವನು ಬಿಟ್ಟು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಇಷ್ಟ ಆದ್ರೆ ನೋಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಭಾವನೆ. ಓಕೆ. ಹಾಗಾದ್ರೆ ಜನವರಿ 9 ಪ್ರವಾಸಿ ಭಾರತೀಯ ದಿವಸ್. ಪ್ರವಾಸಿ ಭಾರತೀಯ ದಿವಸ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ, NRI ಡೇ ಅಂತ ಕರಿತೀವಿ ಜನವರಿ 9. ಯಾಕೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಜನವರಿ 9 1915 ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಮಹಾತ್ಮ ಗಾಂಧಿ ಅವರು ಮರಳಿ ಬರ್ತಾರೆ. ಬಂದ ನಂತರ ಅವರು ನಮ್ಮ ಸ್ವತಂತ್ರದ ಒಂದು ಹೋರಾಟದಲ್ಲಿ ಧುಮುಕ್ತಾರೆ. ಹಾಗಾಗಿ ಆ ಒಂದು 9ನೇ ಜನವರಿ ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ದೇಶದಲ್ಲಿದ್ದಂತಹ ನಮ್ಮ ಭಾರತೀಯ ಒಬ್ಬ ಮಹಾನುಭಾವ ಬಂದು ನಮ್ಮ ದೇಶದ ಸ್ವಾತಂತ್ರ್ಯದತ್ತ ಮುನ್ನಡೆಕೊಂಡು ಕರ್ಕೊಂಡು ಹೋಗ್ತಾನೆ, ಬಹಳಷ್ಟು ಹೋರಾಟವನ್ನು ಮಾಡ್ತಾನೆ. ಹಾಗಾಗಿ 9 ಜನವರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ನಾವು ಗುರುತಿಸಲೇಬೇಕಾಗುತ್ತೆ. ಯಾಕಂದ್ರೆ ಕೇವಲ ಭಾರತದಲ್ಲಿ ಇರ್ತಕ್ಕಂಥವ್ರು ಮಾತ್ರ ನಮ್ಮ ಭಾರತದ ಒಂದು ಸಾಧನೆಗೆ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇಲ್ಲ, ಜೊತೆಗೆ ನಮ್ಮ ಭಾರತೀಯರಾಗಿದ್ದುಕೊಂಡು ಬೇರೆ ದೇಶದಲ್ಲಿದ್ದಂಥವ್ರು ಸಹಿತ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಕೊಡುಗೆಯನ್ನು ನಾವು ಗುರುತಿಸಬೇಕು, ನೆನಪಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ 2003ರಿಂದ ಪ್ರವಾಸಿ ಭಾರತೀಯ ದಿವಸ ಅಂತ 9ನೇ ಜನವರಿಯನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ಹಾಗಾದ್ರೆ ಯಾಕೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಬರ್ತಾರೆ 1915 9ನೇ ಜನವರಿ ಎಂದು. ಸೊ ಹಾಗಾಗಿ ಇಲ್ಲಿ ಹಿಸ್ಟ್ರಿ ಕೂಡ ಇಂಪಾರ್ಟೆಂಟ್. ಯಾವ ದಿನ ಬಂದ್ರು ಭಾರತಕ್ಕೆ ಮರಳಿ ಮಹಾತ್ಮ ಗಾಂಧೀಜಿಯವರು ಅನ್ನೋದು ಹಿಸ್ಟ್ರಿ ಕ್ವಶನ್ ಆಗುತ್ತೆ. ಮತ್ತು ಥೀಮ್ ಏನಾದರೂ ಕೇಳಿದ್ರೆ 2021ರ ಥೀಮು ಕಾಂಟ್ರಿಬ್ಯೂಟಿಂಗ್ ಟು ದ ಆತ್ಮನಿರ್ಭರ್ ಭಾರತ್. ನೋಡಿ, ಕಾಂಟ್ರಿಬ್ಯೂಟಿಂಗ್ ಟು ದ ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥದ್ದು 9 ಜನವರಿ 2021 ಆಚರಿಸಿರ್ತಕ್ಕಂಥ ಭಾರತೀಯ ದಿವಸ ಅಥವಾ ಪ್ರವಾಸಿ ಭಾರತೀಯ ದಿವಸ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಅಥವಾ NRI ಡೇಯ ಒಂದು ಥೀಮ್ ಆಗುತ್ತೆ. ನೋಡಿ, ಇಲ್ಲಿ ಬಹಳಷ್ಟು ಥಿಂಗ್ಸ್ ನೆನ್ಪಿಡ್ಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಜನವರಿ 10 ವಿಶ್ವ ಹಿಂದಿ ದಿನ ಅಥವಾ ವರ್ಲ್ಡ್ ಹಿಂದಿ ಡೇ ಆಗುತ್ತೆ. ವಿಶ್ವದಾದ್ಯಂತ ಹಿಂದಿ ಪ್ರಚಾರಕ್ಕಾಗಿ ಸೂಕ್ತ ವಾತಾವರಣವನ್ನು ಸೃಷ್ಟಿಸಬೇಕು ಮತ್ತು ಹಿಂದಿಯನ್ನ ವಿಶ್ವದ ಪ್ರಚಲಿತ ಭಾಷೆಯಾಗಿ ಪ್ರಸ್ತುತಪಡಿಸಲು ಪ್ರತಿ ವರ್ಷ ನಾವು ಜನವರಿ 10 ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ವಿಶ್ವ ಹಿಂದಿ ದಿನದ ಬದಲಾಗಿ ರಾಷ್ಟ್ರೀಯ ಹಿಂದಿ ದಿನ ಅಂತ ಕೇಳಿದ್ರೆ ಅಥವಾ ನ್ಯಾಷನಲ್ ಹಿಂದಿ ಡೇ ಅಂತ ಕೇಳಿದ್ರೆ ಸೆಪ್ಟೆಂಬರ್ 14 ಇತ್ತೀಚೆಗೆ ತಾನೇ ಆಚರಣೆಯನ್ನ ಮಾಡಿದ್ವಿ. ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿನವಾದ್ರೆ ವಿಶ್ವ ಹಿಂದಿ ದಿನ ಜನವರಿ 10. ಯಾಕೆ ಸೆಪ್ಟೆಂಬರ್ 14 ಅಂತ ಕೇಳಿದ್ರೆ ನೋಡಿ, ಸೆಪ್ಟೆಂಬರ್ 14 1949 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಮ್ಮ ಹಿಂದಿ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಪ್ರೂವ್ ಮಾಡುತ್ತೆ. ಹಾಗಾಗಿ ಸೆಪ್ಟೆಂಬರ್ 14 ನಾವು ರಾಷ್ಟ್ರೀಯ ಹಿಂದಿ ದಿನ, ಜನವರಿ 10 ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ. ಸೊ ಮುಂದೆ ಹೋಗೋಣ. ಇಲ್ಲೂ ಅಷ್ಟೇ 2 ಇಂಪಾರ್ಟೆಂಟ್ ಡೇ ಬರ್ತವೆ. ಜನವರಿ 12 ರಾಷ್ಟ್ರೀಯ ಯುವ ದಿನ ಆಗುತ್ತೆ, ನ್ಯಾಷನಲ್ ಯೂತ್ ಡೇ. ಯಾಕಂದ್ರೆ ಜನವರಿ 12 ನಮ್ಮ ವಿವೇಕಾನಂದರು ಜನಿಸಿರ್ತಕ್ಕಂಥ ದಿನ ಆಗುತ್ತೆ. ವಿವೇಕಾನಂದರ ತತ್ವಶಾಸ್ತ್ರ, ಅವರ ಜೀವನ ಶೈಲಿ ಮತ್ತು ಆದರ್ಶಗಳನ್ನ ನಮ್ಮ ಭಾರತೀಯ ಯುವ ಜನಾಂಗ ಅಳವಡಿಸ್ಕೊಳ್ಬೇಕು, ಅವುಗಳು ಅವರಿಗೆ ಉತ್ತಮ ಪ್ರೇರಣೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ವಿವೇಕಾನಂದರ ಜನ್ಮದಿನವಾಗಿರ್ತಕ್ಕಂಥ ಜನವರಿ 12 ನಮ್ಮ ದೇಶದಲ್ಲಿ ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಆದರೆ ಪ್ರಪಂಚದಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಯೂತ್ ಡೇ ಅಥವಾ ಅಂತಾರಾಷ್ಟ್ರೀಯ ಯುವ ದಿನವನ್ನ ಆಗಸ್ಟ್ 12. ನೋಡಿ, ಜನವರಿ 12 ರಾಷ್ಟ್ರೀಯ ಯುವ ದಿನವಾದ್ರೆ ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ. ಸೊ ಇದು ಕೂಡ ವ್ಯತ್ಯಾಸ ಇಂಪಾರ್ಟೆಂಟು. ಇನ್ನು ನ್ಯಾಷನಲ್ ಯೂತ್ ಡೇಯ ಥೀಮ್ ಏನಾಗುತ್ತೆ ಅಂದ್ರೆ ಚಾನಲೈಸಿಂಗ್ ದ ಯೂತ್ ಪವರ್ ಫಾರ್ ದ ನೇಷನ್ ಬಿಲ್ಡಿಂಗ್. ಓಕೆ. ನಮ್ಮ ರಾಷ್ಟ್ರದ ನಿರ್ಮಾಣಕ್ಕಾಗಿ, ನವನಿರ್ಮಾಣಕ್ಕಾಗಿ ನಮ್ಮ ಯೂತ್ ಪವರ್ ಅನ್ನ, ಯುವ ಶಕ್ತಿಯನ್ನ ಚಾನಲೈಸ್ ಮಾಡಬೇಕು ಅಂತಕ್ಕಂಥದ್ದು 2021 ಜನವರಿ 12 ಆಚರಣೆ ಮಾಡಿರ್ತಕ್ಕಂಥ ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನದ ಥೀಮ್ ಆಗುತ್ತೆ. ಓಕೆ. ನೆಕ್ಸ್ಟ್ ಜನವರಿ 15 ಅಗೇನ್ ವೆರಿ ವೆರಿ ಇಂಪಾರ್ಟೆಂಟು, ಆರ್ಮಿ ಡೇ 2021 ಅಥವಾ ಸೇನಾ ದಿನ ಆಗುತ್ತೆ. ಇಲ್ಲಿ 3 ದಿನಗಳು ನಮ್ಮ ಭಾರತದ ಸೇನೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಥವಾ ಸೇನಾ ಶಕ್ತಿಗೆ ಸಂಬಂಧಿಸಿರ್ತಕ್ಕಂಥ 3 ದಿನಗಳಿದಾವೆ. ಒಂದು ಜನವರಿ 15 ಇಂಡಿಯನ್ ಆರ್ಮಿ ಡೇ ಆದ್ರೆ ಅಥವಾ ಭಾರತದ ಭೂಸೇನಾ ದಿನವಾದ್ರೆ, ಅಕ್ಟೋಬರ್ 8 ಭಾರತದ ಏರ್ ಫೋರ್ಸ್ ಡೇ ಅಥವಾ ವಾಯುಸೇನಾ ದಿನ, ಡಿಸೆಂಬರ್ 4 ಭಾರತದ ನೌಕಾಪಡೆ ದಿನ ಅಥವಾ ನೇವಿ ಡೇ. ಜನವರಿ 15 ಆರ್ಮಿ, ಅಕ್ಟೋಬರ್ 8 ಏರ್ ಫೋರ್ಸ್, ಡಿಸೆಂಬರ್ 4 ನೇವಿ ಡೇ. ಸೊ ಈ 3 ನೆನ್ಪಿಡ್ಬೇಕು. ಈಗ ಸದ್ಯ ಜನವರಿ ಮಂತದ ನಾವು ಡೇಸ್ ಅಂಡ್ ಥೀಮ್ಸ್ ನೋಡ್ತಾ ಇದೀವಲ್ವಾ, ಹಾಗಾಗಿ ಜನವರಿ ನೋಡೋಣ. ಜನವರಿ 15 ಸೇನಾ ದಿನ ಆಗುತ್ತೆ. ಯಾಕೆ ಸೇನಾ ದಿನ? ರೀಸನ್ ಇಂಪಾರ್ಟೆಂಟ್. ಬರೀ ಸೇನಾ ದಿನ ಜನವರಿ 15 ಅಂತ ಹೋದ್ರೆ
ಆ ಥರ ಕೇಳದೆ ಹೋದ್ರೆ ಕಾರಣ ಕೇಳ್ಬಿಟ್ರೆ ಅಲ್ವಾ, ಯಾಕಂದ್ರೆ ನೋಡಿದೀವಿ ನಾವು. ನಾನು ಅದಕ್ಕೋಸ್ಕರ ಪ್ರಶ್ನೆ ಯಾವ ಥರ ಬರುತ್ತೆ ಅಂತ ಮೊದಲು ಹೇಳಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಸೊ ನಿಮ್ಗೆ ಐಡಿಯಾ ಬರಲಿ ಅನ್ನೋ ಉದ್ದೇಶಕ್ಕೆ. ಹಾಗಾದ್ರೆ ಯಾಕೆ ಜನವರಿ 15ನೇ ನಾವು ಸೇನಾ ದಿನ ಅಥವಾ ಇಂಡಿಯನ್ ಆರ್ಮಿ ಡೇ ಅಂತ ಆಚರಣೆ ಮಾಡ್ಬೇಕಂದ್ರೆ, ನೋಡಿ ಜನವರಿ 15, 1949ರಂದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು, ನಮ್ಮ ಕನ್ನಡಿಗರು, ಕೊಡಗಿನ ಹೆಮ್ಮೆ, ಅವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಅದಕ್ಕೋಸ್ಕರ ಅದೇ ಜನವರಿ 15 ಭಾರತದ ಭೂಸೇನಾ ದಿನವಾಗಿ, ಅಂದ್ರೆ ಭಾರತದ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಅಂದ್ರೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು. ಯಾರಿಂದ ಅವರು ಅಧಿಕಾರವನ್ನು ತೆಗೆದುಕೊಂಡ್ರು ಅಂದ್ರೆ ಜನರಲ್ ಸರ್ ಫ್ರಾನ್ಸಿಸ್ ಬುಚ್ಚರ್ ಅವರಿಂದ ಅಧಿಕಾರವನ್ನು ತೆಗೆದುಕೊಂಡು 1949 ಜನವರಿ 15. ಹಾಗಾಗಿ ಅದೇ ದಿನವನ್ನು ನಾವು ಸೇನಾ ದಿನ 2021 ಅಂತ ಈ ವರ್ಷ ಆಚರಣೆಯನ್ನು ಮಾಡಿದ್ದೀವಿ. ಓಕೆ, ಫೀಲ್ಡ್ ಮಾರ್ಷಲ್ KM ಕರಿಯಪ್ಪನವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ದಿನ ಜನವರಿ 15, ಭಾರತದ ಭೂಸೇನಾ ದಿನ ಅಥವಾ ಇಂಡಿಯನ್ ಆರ್ಮಿ ಡೇ. ನೆಕ್ಸ್ಟ್ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಸೊ ಇಲ್ಲೂ ಮತ್ತೆ ಎರಡು ಬರ್ತವೆ, ಒಂದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ಇನ್ನೊಂದು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಓಕೆ, ಮೊದಲನೇದು ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಯಾಕಂದ್ರೆ ನೋಡಿ, ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಅವರು ತಮ್ಮ ಜೀವನದಲ್ಲಿ ಎದುರಿಸಿರ್ತಕ್ಕಂಥ ಅಸಮಾನತೆಗಳನ್ನು ಹೋಗಲಾಡಿಸ್ಬೇಕು ಮತ್ತು ಲಿಂಗ ಸಮಾನತೆಯನ್ನು ತರಬೇಕನ್ನೋ ಉದ್ದೇಶಕ್ಕೆ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಕ್ಟೋಬರ್ 11 ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಥವಾ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಥವಾ ಹೆಣ್ಣು ಮಗುವಿನ ದಿನ. ನೋಡಿ, ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಕ್ಟೋಬರ್ 11, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24. ಸೊ ನೆನ್ಪಿಡ್ಬೇಕು. ಹಾಗಾದ್ರೆ 2020ರಲ್ಲಿ ಏನು ಥೀಮ್ ಏನಾಗಿತ್ತು ಅಂದ್ರೆ ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್ ಅಂತ. ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್ 2021 ಥೀಮು ಅಕ್ಟೋಬರ್ 11 ಇನ್ನು ಆಚರಣೆ ಮಾಡ್ತಾರಲ್ವ, ಅವಾಗ ಗೊತ್ತಾಗುತ್ತೆ. ನಾ ಕರೆಂಟ್ ಅಫೇರ್ಸ್ ಅಲ್ಲಿ ಅದನ್ನ ಆ್ಯಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಜನವರಿ 25 ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಡೇ, ರಾಷ್ಟ್ರೀಯ ಮತದಾರರ ದಿನ. ಇದನ್ನು ಇತ್ತೀಚೆಗೆ ಕೇಳಿದ್ರು, ನ್ಯಾಷನಲ್ ವೋಟರ್ಸ್ ಡೇ ಆಗುತ್ತೆ. ನೋಡಿ, ಯಾಕೆ ನ್ಯಾಷನಲ್ ವೋಟರ್ಸ್ ಡೇನ ಆಚರಣೆ ಮಾಡ್ತೀವಿ ಮತ್ತು ಅದು ರೀಸನ್ ಏನು ಅಂದ್ರೆ, ನೋಡಿ ಯಾಕೆ ಜನವರಿ 25 ಅಂದ್ರೆ 1950 ಜನವರಿ 25ರಂದು ನಮ್ಮ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು. ಭಾರತದಲ್ಲಿ ವಿವಿಧ ಒಂದು ಸ್ಥಾನಗಳಿಗೆ ಚುನಾವಣೆಯನ್ನ ಮಾಡಲು ಒಂದು ನಮ್ಮ ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ರಚನೆ ಆಗಿದೆ. ಅದರ ಒಂದು ಅಡಿಯಲ್ಲಿ ಜನವರಿ 25 ಏನು 1950ರಂದು ಸ್ಥಾಪನೆ ಆಗಿತ್ತು, ಅದೇ ದಿನವನ್ನು ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗಿಂದ ಅಂದ್ರೆ 2011ರಿಂದ. ಹಾಗಾಗಿ ಇದು 10ನೇ ದಿನಾಚರಣೆ ಆಗುತ್ತೆ. ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹೆಚ್ಚಿನ ಯುವ ಮತದಾರರನ್ನ ಪ್ರೋತ್ಸಾಹಿಸಬೇಕಾಗುತ್ತೆ. ನೋಡಿ, ಒಂದು ಪಕ್ಷವನ್ನ ಒಬ್ಬ ನೇತಾರನನ್ನ ಆಯ್ಕೆ ಮಾಡಲು ಯುವ ಜನಾಂಗ ಮುಂದೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ 2021ರ ಜನವರಿ 25ರಂದು ಆಚರಣೆ ಮಾಡಿರ್ತಕ್ಕಂಥ ನ್ಯಾಷನಲ್ ವೋಟರ್ಸ್ ಡೇ ಅಥವಾ ರಾಷ್ಟ್ರೀಯ ಮತದಾರರ ದಿನದ ಥೀಮ್ ಏನು ಅಂದ್ರೆ ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್, ವಿಜಿಲೆಂಟ್, ಸೇಫ್ ಅಂಡ್ ಇನ್ಫಾರ್ಮ್ಡ್. ನೋಡಿ, ವಿ ಆರ್ ಎಂಪವರ್ಡ್, ವಿಜಿಲೆಂಟ್, ಸೇಫ್ ಅಂಡ್ ಇನ್ಫಾರ್ಮ್ಡ್ ಅಂತಕ್ಕಂಥದ್ದು 2021ರ ಜನವರಿ 25ರಂದು ಆಚರಣೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಮತದಾರರ ದಿನದ ಒಂದು ಥೀಮ್ ಆಗುತ್ತೆ. ಯಾಕೆ ಜನವರಿ 25? ಜನವರಿ 25, 1950ರಂದು ಚುನಾವಣಾ ಆಯೋಗ ಸ್ಥಾಪನೆ ಆಗಿತ್ತು. ಇದನ್ನ ಹಾಗಾದ್ರೆ 1950ರಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ ಅಂದ್ರೆ ಇಲ್ಲ, 2011ರಿಂದ ಆಚರಣೆ ಮಾಡ್ತಾ ಇದೀವಿ. ಹಾಗಾದ್ರೆ ಎಷ್ಟನೇ ರಾಷ್ಟ್ರೀಯ ಮತದಾರರ ದಿನ ಇದು? 10ನೇ ರಾಷ್ಟ್ರೀಯ ಮತದಾರರ ದಿನ ಆಗುತ್ತೆ. ನೆಕ್ಸ್ಟ್ ಜನವರಿ ಮಂತ್ ಆಯ್ತು. ಈಗ ಫೆಬ್ರವರಿ ಮಂತ್. ಫೆಬ್ರವರಿ ತಿಂಗಳ 2021ರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಬಂದಿದ್ವು ಅಂತ ನೋಡೋದಾದ್ರೆ, ನೋಡಿ, ಮೊದಲನೇದು ಫೆಬ್ರವರಿ 2 ವೆರಿ ವೆರಿ ಇಂಪಾರ್ಟೆಂಟ್ ಡೇ, ವಿಶ್ವ ತೇವ ಭೂಮಿ ದಿನ ಅಥವಾ ವಿಶ್ವ ಜೌಗ ದಿನವಾಗುತ್ತೆ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ. ಸೊ ಈ ಒಂದು ವರ್ಷದ ಥೀಮು ವೆಟ್ಲ್ಯಾಂಡ್ಸ್ ಅಂಡ್ ವಾಟರ್. ನೋಡಿ, ವೆಟ್ಲ್ಯಾಂಡ್ಸ್ ಅಂಡ್ ವಾಟರ್ ಅಂತಕ್ಕಂಥದ್ದು ಈ ಒಂದು 2021ರ ಫೆಬ್ರವರಿ 2ರಂದು ಆಚರಣೆ ಮಾಡಿರ್ತಕ್ಕಂಥ ವಿಶ್ವ ತೇವ ಭೂಮಿ ದಿನ, ವಿಶ್ವ ಜೌಗ ದಿನ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇಯ ಒಂದು ಥೀಮ್ ಆಗುತ್ತೆ. ಯಾಕೆ ಫೆಬ್ರವರಿ 2? ನೋಡಿ, ಫೆಬ್ರವರಿ 2, 1971ರಂದು ಇರಾನ್ನ ಒಂದು ನಗರವಾಗಿರ್ತಕ್ಕಂಥ ರಾಮ್ಸಾರ್ ಅಲ್ಲಿ ಈ ಒಂದು ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ರಾಮ್ಸರ್ ಕನ್ವೆನ್ಷನ್ ಅನ್ನ ಏರ್ಪಡಿಸಿದ್ರು. ಆ ಕನ್ವೆನ್ಷನ್ ಅನ್ನ 2ನೇ ದಿನ ಫೆಬ್ರವರಿ 2ರಂದು ಎಲ್ಲಾ ದೇಶಗಳು ಸಹಿ ಆಗ್ತವೆ.
ಹಾಗಾಗಿ ಅದೇ ದಿನವನ್ನು ಅದರ ನೆನಪಿಗಾಗಿ ಈ ಒಂದು ವೆಟ್ಲ್ಯಾಂಡ್ಗಳನ್ನು, ಜೌಗು ಪ್ರದೇಶಗಳನ್ನು, ತೇವ ಭೂಮಿಗಳನ್ನು ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶಕ್ಕೆ ಏನು ಸಹಿ ಹಾಕ್ತಾರೋ ಅದೇ ದಿನವನ್ನು ಪ್ರತಿ ವರ್ಷ ನಾವು ವಿಶ್ವ ತೇವ ಭೂಮಿ ದಿನ ಅಥವಾ ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷದ ಥೀಮು ವೆಟ್ಲ್ಯಾಂಡ್ಸ್ ಆ್ಯಂಡ್ ವಾಟರ್. ಸೊ ಅಷ್ಟು ನೆನಪಿಡಬೇಕು. ಓಕೆ, ಇನ್ನು ಭಾರತದಲ್ಲಿ ಎಷ್ಟು ವೆಟ್ಲ್ಯಾಂಡ್ಸ್ ಇದ್ದಾವೆ? 46 ವೆಟ್ಲ್ಯಾಂಡ್ಸ್ಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? ಏನು ಯಾವುದೇ ವೆಟ್ಲ್ಯಾಂಡ್ ಇಲ್ಲ. ಇವೆಲ್ಲವುಗಳನ್ನು ನಾವು ಕರೆಂಟ್ ಅಫೇರ್ಸಲ್ಲಿ, ಎನ್ವಿರಾನ್ಮೆಂಟ್ ವಿಡಿಯೋಸಲ್ಲಿ ನಾವು ಮಾತಾಡ್ತಾನೆ ಬರ್ತಾ ಇದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ, ವರ್ಲ್ಡ್ ಕ್ಯಾನ್ಸರ್ ಡೇ ಆಗುತ್ತೆ. ಥೀಮ್ ಆಫ್ 2021 ಐ ಆಮ್ ಅಂಡ್ ಐ ವಿಲ್. ಇದೊಂದು 3 ವರ್ಷಗಳ ಥೀಮು, ಅದನ್ನೇ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದಾರೆ. ಐ ಆಮ್ ಅಂಡ್ ಐ ವಿಲ್ ಅಂತಕ್ಕಂಥದ್ದು 2019ರಲ್ಲೂ ಅದೇ ಥೀಮ್ ಆಗಿತ್ತು, 2020ರಲ್ಲೂ ಅದೇ ಥೀಮ್ ಆಗಿತ್ತು, 2021ರಲ್ಲೂ ಅದೇ ಥೀಮ್ ಆಗಿತ್ತು. ಇದೊಂದು ಬಹು ವರ್ಷಗಳ ಥೀಮು, ಮಲ್ಟಿ ಇಯರ್ ಥೀಮ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ 2022ರಿಂದ ಬೇರೆ ಥೀಮನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ವರ್ಲ್ಡ್ ಕ್ಯಾನ್ಸರ್ ಡೇ, ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ 4, ಥೀಮು ಐ ಆಮ್ ಅಂಡ್ ಐ ವಿಲ್ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಫೆಬ್ರವರಿ 10 ವರ್ಲ್ಡ್ ಪಲ್ಸಸ್ ಡೇ ಆಗುತ್ತೆ, ವಿಶ್ವ ದ್ವಿದಳ ಧಾನ್ಯಗಳ ದಿನ 2021. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ 2021ರಲ್ಲಿ ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್ ಅಂತ ನೋಡಿ ಏನು ಥೀಮ್ ಆಗುತ್ತೆ. ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್, ನೋಡಿ ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಸಸ್ಟೈನಬಲ್ ಫ್ಯೂಚರ್ ಅಂತಕ್ಕಂಥದ್ದು 2021ರ ವಿಶ್ವ ದ್ವಿದಳ ಧಾನ್ಯಗಳ ದಿನ, ವರ್ಲ್ಡ್ ಪಲ್ಸಸ್ ಡೇ ಒಂದು ದಿನ ಆಗುತ್ತೆ. ಇದು ಒಂದು ಮಲ್ಟಿ ಇಯರ್ ಥೀಮ್ ಆಗುತ್ತೆ. ಓಕೆ, ಇನ್ನು ಯಾಕೆ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ವಿಶ್ವಸಂಸ್ಥೆ ಈ ಒಂದು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಮತ್ತು ಈ ವರ್ಷವನ್ನ ದ್ವಿದಳ ಧಾನ್ಯಗಳ ದಿನ ಅಂತ ಆಚರಣೆ ಮಾಡ್ಬೇಕಂತ ಹೇಳಿದೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಓಕೆ, ನಾ ಅದನ್ನು ಕರೆಂಟ್ ಅಫೇರ್ಸಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಫೆಬ್ರವರಿ 11 ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಬಾಲಕಿಯರ ವಿಜ್ಞಾನ ದಿನವಾಗುತ್ತೆ. ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ 2021 ಅಂದರೆ ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರ ಒಂದು ಕೊಡುಗೆಯನ್ನು ಉತ್ತೇಜಿಸಬೇಕನ್ನೋ ಉದ್ದೇಶಕ್ಕೆ. ಓಕೆ, ಫೆಬ್ರವರಿ 11. ನೆಕ್ಸ್ಟು ಫೆಬ್ರವರಿ 13 ವಿಶ್ವ ರೇಡಿಯೋ ದಿನವಾಗುತ್ತೆ, ವರ್ಲ್ಡ್ ರೇಡಿಯೋ ಡೇ 2021. ಅಂದರೆ ರೇಡಿಯೋವನ್ನು ಒಂದು ಪ್ರಬಲ ಮಾಧ್ಯಮವಾಗಿ ಬಳಸಬೇಕು ಅನ್ನೋ ಉದ್ದೇಶಕ್ಕೆ ವಿಶ್ವ ರೇಡಿಯೋ ದಿನ 2021 ಫೆಬ್ರವರಿ 13ರಂದು ನಾವು ಆಚರಣೆ ಮಾಡಿದ್ದೀವಿ. ಅದರ ಥೀಮ್ ನೀಲಿ ಕೊಟ್ಟಿದ್ದೀನಿ, ಭಾಳ ಲಾಂಗ್ ಇದೆ, ಸೊ ಹಾಗಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇಲ್ಲ. ಓಕೆ, ನೆಕ್ಸ್ಟು ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ, ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ. ಒಂದೊಂದ್ಸಲ ಈ ರೀತಿ ಒಂದು ಡೇಸ್ ಆ್ಯಂಡ್ ಥೀಮ್ಸ್ ಕೇಳಿಬಿಡ್ತಾನೆ. ಸೊ ಅದಕ್ಕೋಸ್ಕರ ವಿ ಶುಡ್ ಬಿ ಅವೇರ್ ಆಫ್ ಆಲ್ ದ ಥಿಂಗ್ಸ್. ಓಕೆ, ಏನು 2021 ಫೆಬ್ರವರಿ 21ರಂದು ಆಚರಣೆ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಥೀಮ್ ಏನಾಗುತ್ತೆ? ಫೋಸ್ಟರಿಂಗ್ ಮಲ್ಟಿಲಿಂಗ್ವಲಿಸಮ್ ಫಾರ್ ಇನ್ಕ್ಲೂಷನ್ ಇನ್ ಎಜುಕೇಷನ್ ಅಂಡ್ ಸೊಸೈಟಿ ಅಂತಕ್ಕಂಥದ್ದು 2021 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಥವಾ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಫೆಬ್ರವರಿ 21 ಥೀಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೆಬ್ರವರಿ 28 ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೋಡಿ, ಆಲ್ರೆಡಿ ನಾನು ಕ್ವಶನ್ ಹೇಳ್ತಾ ಇದ್ದೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಫೆಬ್ರವರಿ 28ರಂದು ಆಚರಣೆ ಮಾಡ್ತೀವಿ, ಕಾರಣ ಏನು ಅಂತ ಕೇಳಿದ್ರು ಇತ್ತೀಚೆಗೆ. ಸೊ ಹಾಗಾದ್ರೆ ನ್ಯಾಷನಲ್ ಸೈನ್ಸ್ ಡೇ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ನೋಡಿ, ಭಾರತೀಯ ಭೌತಶಾಸ್ತ್ರಜ್ಞರಾದಂತಹ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಸಿ.ವಿ. ರಾಮನ್ ಅವರಿಂದ ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಗುರುತಿಸಲು ನಾವು ಫೆಬ್ರವರಿ 28 ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕಂದ್ರೆ 1928 ಫೆಬ್ರವರಿ 28ರಂದು ರಾಮನ್ ಪರಿಣಾಮವನ್ನು ಅವರು ಕಂಡುಹಿಡ್ತಾರೆ. ನಂತರ ಅದೇ ಒಂದು ಆವಿಷ್ಕಾರಕ್ಕಾಗಿ 1930ರಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. ಸೊ ಹಾಗಾಗಿ ಅವರಿಗೆ ಯಾವ ದಿನ ಪ್ರಶಸ್ತಿ ಬಂತು ಆ ದಿನ ಅಲ್ಲ, ಬದಲಾಗಿ ಅವರು ಯಾವ ದಿನ ಈ ಒಂದು ರಾಮನ್ ಪರಿಣಾಮವನ್ನ, ರಾಮನ್ ಎಫೆಕ್ಟ್ ಅನ್ನ ಕಂಡಿಡ್ತಾರೋ ಆ ಒಂದು ಫೆಬ್ರವರಿ 28 ಏನಿದೆಯೋ 1928 ಆ ದಿನ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದೇ ದಿನವನ್ನು ನಾವು ನಮ್ಮ ರಾಷ್ಟ್ರದಲ್ಲಿ ವಿಜ್ಞಾನದ ಬಗ್ಗೆ ಮಹತ್ವವನ್ನು ತೋರಿಸುವ ಉದ್ದೇಶಕ್ಕೆ ನ್ಯಾಷನಲ್ ಸೈನ್ಸ್ ಡೇ ಅಥವಾ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ರಂದು ಆಚರಣೆ ಮಾಡ್ತೀವಿ. ಈ ಒಂದು 2021 ಥೀಮ್ ಏನು ಅಂದರೆ ಫ್ಯೂಚರ್ ಆಫ್ STI ಇಂಪ್ಯಾಕ್ಟ್ ಆನ್ ಎಜುಕೇಷನ್ ಸ್ಕಿಲ್ಸ್ ಅಂಡ್ ವರ್ಕ್. ನೋಡಿ, ಫ್ಯೂಚರ್ ಆಫ್ STI ಇಂಪ್ಯಾಕ್ಟ್ ಆನ್ ಎಜುಕೇಷನ್ ಸ್ಕಿಲ್ಸ್ ಅಂಡ್ ವರ್ಕ್ ಅಂತಕ್ಕಂಥದ್ದು ಸೈನ್ಸ್ ಡೇಯ ಒಂದು ಥೀಮ್ ಆಗುತ್ತೆ. ಫೆಬ್ರವರಿ 28 ರಾಮನ್ ಎಫೆಕ್ಟ್ ಕಂಡುಹಿಡಿದಿರ್ತಕ್ಕಂಥ ದಿನ. ಓಕೆ, ನೆಕ್ಸ್ಟು ಮಾರ್ಚ್ 2021 ಡೇಸ್ ಅಂಡ್ ಥೀಮ್ಸು. ಮಾರ್ಚ್ 3 ಮೊದಲನೇದು ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವಿಶ್ವ ವನ್ಯಜೀವಿ ದಿನ. ಏನಾಗುತ್ತೆ ಥೀಮು? ಫಾರೆಸ್ಟ್ಸ್ ಅಂಡ್ ಲೈವ್ಲಿಹುಡ್ಸ್ ಸಸ್ಟೇನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ಸ್. ನೋಡಿ, ಫಾರೆಸ್ಟ್ಸ್, ಲೈವ್ಲಿಹುಡ್, ಸಸ್ಟೇನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತಕ್ಕಂಥದ್ದು ವರ್ಲ್ಡ್ ವೈಲ್ಡ್ ಲೈಫ್ ಡೇ 2021 ಥೀಮ್ ಆಗುತ್ತೆ. ಪ್ರಪಂಚದಲ್ಲಿ
ಪ್ರಾಣಿಗಳನ್ನು ಉಳಿಸ್ಬೇಕು, ಅಷ್ಟೇ ವಿಶೇಷ. ಸೊ ಅದಕ್ಕೆ ನಾವು ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನವಾಗಿ ಆಚರಣೆ ಮಾಡ್ತೀವಿ. ಅದರ ಥೀಮ್ ಇಂಪಾರ್ಟೆಂಟು. ಸೊ ಇಲ್ಲಿ ಥೀಮ್ಗಿಂತ ಯಾವ ದಿನ ನೆನ್ಪಿಡಿ, ವಿಶ್ವ ವನ್ಯಜೀವಿ ದಿನ ಮಾರ್ಚ್ 3. ಓಕೆ, ನೆಕ್ಸ್ಟ್ ಮಾರ್ಚ್ 8 ಅಗೇನ್ ವೆರಿ ಇಂಪಾರ್ಟೆಂಟ್, ಬಹಳ ಕಡೆ ಕೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಮಾರ್ಚ್ 8 ನೆನ್ಪಿಡಿ, ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. 2021 ಥೀಮ್ ಏನಾಗುತ್ತೆ, ವಿಮೆನ್ ಇನ್ ಲೀಡರ್ಶಿಪ್, ಅಚೀವಿಂಗ್ ಅನ್ ಈಕ್ವಲ್ ಫ್ಯೂಚರ್ ಇನ್ COVID-19 ವರ್ಲ್ಡ್. ನೋಡಿ, ವಿಮೆನ್ ಇನ್ ಲೀಡರ್ಶಿಪ್ ಇಷ್ಟು ನೆನ್ಪಿಟ್ರು ಸಾಕು. ಇಷ್ಟು ಲಾಂಗ್ ಇರ್ತಕ್ಕಂಥದ್ದು ಕೊಡೋದನ್ನ ನಾವು ನೋಡಿಲ್ಲ, ಬಟ್ ವುಮೆನ್ ಇನ್ ಲೀಡರ್ಶಿಪ್ ಅನ್ನೋದು ಇಂಪಾರ್ಟೆಂಟು. 2021 ಥೀಮು. ಅದಕ್ಕಿಂತ ಇಂಪಾರ್ಟೆಂಟು, ಮಹಿಳಾ ದಿನ ಯಾವ ದಿನ ಆಚರಿಸ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8. ಸೊ ಯಾಕೆ ಅನ್ನೋದು ಗೊತ್ತೇ ಇದೆ. ಸೊ ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು, ಎಲ್ಲ ಕ್ಷೇತ್ರದಲ್ಲೂ ಅವ್ರನ್ನ ಮುಂದೆ ತರಬೇಕನ್ನೋ ಉದ್ದೇಶ. ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನ. ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8 ಆದರೆ ಫೆಬ್ರವರಿ 13 ನಮ್ಮ ರಾಷ್ಟ್ರೀಯ ಮಹಿಳಾ ದಿನ. ಯಾಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ವಿಮೆನ್ಸ್ ಡೇ, ಸರೋಜಿನಿ ನಾಯ್ಡು ಅವರ ಜನ್ಮದಿನ. ಸೊ 13 ಫೆಬ್ರವರಿ 1879 ನಮ್ಮ ನೈಟಿಂಗೇಲ್ ಆಫ್ ಇಂಡಿಯಾ ಅಥವಾ ಭಾರತದ ಕೋಗಿಲೆ ಅಂತ ಕರಿತಾ ಇದ್ವಿ. ಸೊ ಅವರು ಜನಿಸಿರ್ತಕ್ಕಂಥ ದಿನವಾಗುತ್ತೆ ಫೆಬ್ರವರಿ 13. ಅವರ ಒಂದು ಕೊಡುಗೆಯನ್ನ ನೆನಪಿಸ್ಕೊಳ್ಳಲು ನಾವು ಅವರ ಒಂದು ಜನ್ಮದಿನವನ್ನ ರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಣೆ ಮಾಡ್ತೀವಿ, ಸರೋಜಿನಿ ನಾಯ್ಡುರವರ ಒಂದು ಜನ್ಮದಿನವನ್ನು. ಓಕೆ, ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ, ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ. ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅವೇರ್ನೆಸ್ ನ ಮೂಡಿಸೋದಕ್ಕೆ ಕನ್ಸ್ಯೂಮರ್ ರೈಟ್ ಡೇ ಆಗುತ್ತೆ ಮಾರ್ಚ್ 15. ಗ್ರಾಹಕರ ಹಕ್ಕುಗಳು ಮತ್ತು ಅಗತ್ಯತೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ನಾವು ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ, ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮು ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. ನೋಡಿ, ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಸೊ ನೆಕ್ಸ್ಟ್ ಒಂದು ಮಾರ್ಚ್ 20 ವಿಶ್ವ ಗುಬ್ಬಚ್ಚಿ ದಿನ, ವರ್ಲ್ಡ್ ಸ್ಪ್ಯಾರೋ ಡೇ. ಗುಬ್ಬಚ್ಚಿಗಳೊಂದಿಗಿನ ಪ್ರೀತಿ ಮತ್ತು ಬಂಧವನ್ನ ಜನರಿಗೆ ನೆನಪಿಸಬೇಕಾಗುತ್ತೆ. ಸೊ ಥೀಮ್ ಏನು, ಐ ಲವ್ ಸ್ಪ್ಯಾರೋಸ್. ನೋಡಿ, ಐ ಲವ್ ಸ್ಪ್ಯಾರೋಸ್ ಅಂತಕ್ಕಂಥದ್ದು ವಿಶ್ವ ಗುಬ್ಬಚ್ಚಿ ದಿನದ ಥೀಮ್ ಆಗುತ್ತೆ ಮಾರ್ಚ್ 20. ನೆಕ್ಸ್ಟ್ ಅಗೇನ್ ಮಾರ್ಚ್ 20 ಇನ್ನೊಂದು ಡೇ ವೆರಿ ಇಂಪಾರ್ಟೆಂಟು, ಅಂತಾರಾಷ್ಟ್ರೀಯ ಸಂತೋಷದ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್. ಪ್ರಪಂಚದಾದ್ಯಂತ ಜನರ ಜೀವನದಲ್ಲಿ ಸಂತೋಷದ ಮಹತ್ವವನ್ನು ಗುರುತಿಸಲು ಸೊ ಪ್ರತಿ ವರ್ಷ ನಾವು ಮಾರ್ಚ್ 20 ಅಂತಾರಾಷ್ಟ್ರೀಯ ಸಂತೋಷದ ದಿನ. 2021 ಥೀಮು ಹ್ಯಾಪಿನೆಸ್ ಫಾರ್ ಆಲ್ ಫಾರ್ ಎವರ್. ಓಕೆ, ಹ್ಯಾಪಿನೆಸ್ ಫಾರ್ ಆಲ್ ಫಾರ್ ಎವರ್ ಅಂತಕ್ಕಂಥದ್ದು ಮಾರ್ಚ್ 20 ಆಚರಣೆ ಮಾಡುವ ಅಂತಾರಾಷ್ಟ್ರೀಯ ಸಂತೋಷ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ನ ಥೀಮ್ ಆಗುತ್ತೆ. ನೆಕ್ಸ್ಟ್ ಒಂದು ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಥವಾ ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಥವಾ ವರ್ಲ್ಡ್ ಫಾರೆಸ್ಟ್ ಡೇ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್. ಯಾವ ರೀತಿಯಾಗಿ ಬೇಕಾದರೂ ಕೊಡಬಹುದು. ಥೀಮ್ ಏನು, ಫಾರೆಸ್ಟ್ ರಿಸ್ಟೋರೇಷನ್, ಎ ಪಾತ್ ಟು ರಿಕವರಿ ಅಂಡ್ ವೆಲ್ ಬೀಯಿಂಗ್. 2021 ಥೀಮು ಫಾರೆಸ್ಟ್ ರಿಸ್ಟೋರೇಷನ್, ಎ ಪಾತ್ ಟು ರಿಕವರಿ ಅಂಡ್ ವೆಲ್ ಬೀಯಿಂಗ್. ಹೌದು, ನಮ್ಮ ಒಂದು ಅರಣ್ಯಗಳನ್ನು ನಾವು ಮರುನಿರ್ಮಾಣ ಮಾಡಿದಾಗ, ಪುನರ್ ನಿರ್ಮಾಣ ಮಾಡಿದಾಗ ಮಾತ್ರ ನಾವು ರಿಕವರ್ ಆಗ್ಬೋದು, ನಾವು ಚೆನ್ನಾಗಿರ್ಬೋದು ಪ್ರಪಂಚದಲ್ಲಿ ಅಂತಕ್ಕಂಥದ್ದು 2021 ಥೀಮ್ ಆಗುತ್ತೆ. ಕನ್ನಡದಲ್ಲಿ ಕೇಳಲ್ಲ, ಇದೇ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಏನಂತ, ಫಾರೆಸ್ಟ್ ರಿಸ್ಟೋರೇಷನ್ ಈ ಥರನೇ ಬರೆದಿರ್ತಾರೆ ಅಲ್ಲಿ. ಸೊ ಹಾಗಾಗಿ ನೆನ್ಪಿಡ್ಬೇಕು. ಓಕೆ, ಸೊ ಹಾಗಾದರೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ 21. ಮಾರ್ಚ್ 22 ವಿಶ್ವ ಜಲ ದಿನ. ನೋಡಿ, ಮಾರ್ಚ್ 21 ಅರಣ್ಯ ದಿನ, ಮಾರ್ಚ್ 22 ಜಲ ದಿನ. ನೀರಿನ ಮಹತ್ವವನ್ನು ಬಗ್ಗೆ ಎಲ್ರಿಗೂ ಅರಿವನ್ನು ಮೂಡಿಸಬೇಕು. 2021 ಥೀಮು ವ್ಯಾಲ್ಯೂವಿಂಗ್ ವಾಟರ್. ನೋಡಿ, ವ್ಯಾಲ್ಯೂವಿಂಗ್ ವಾಟರ್ ಬಹಳ ಇಂಪಾರ್ಟೆಂಟು, ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಸ್ಮಾಲ್ ಇದೆ ಥೀಮು ಮತ್ತು ನೀರು ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಕ್ಕಂಥವ್ರು ಜಲದಿನದ ಬಗ್ಗೆ ತಿಳ್ಕೊಳ್ಬೇಕು ಮಾರ್ಚ್ 22. ಸೊ ನಾ ಹಿಂದೆ ತೋರಿಸಿದೆ ಒಂದು SDAದಲ್ಲಿ ಕೇಳಿದ್ರು ಅಂತ, ಸೊ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಮಾರ್ಚ್ 24 ವಿಶ್ವ ಕ್ಷಯ ದಿನ, ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ. 2021 ಥೀಮು ದ ಕ್ಲಾಕ್ ಈಸ್ ಟಿಕ್ಕಿಂಗ್. ನೋಡಿ, ದ ಕ್ಲಾಕ್ ಈಸ್ ಟಿಕ್ಕಿಂಗ್, ವರ್ಲ್ಡ್ TB ಡೇ 2021 ಮಾರ್ಚ್ 24 ವಿಶ್ವ ಕ್ಷಯ ದಿನ. ನೆಕ್ಸ್ಟ್ ಏಪ್ರಿಲಿಗೆ ಬರೋಣ. ಏಪ್ರಿಲಲ್ಲಿ ಯಾವ್ಯಾವ ಇಂಪಾರ್ಟೆಂಟು, ಏಪ್ರಿಲ್ 5 ರಾಷ್ಟ್ರೀಯ ಕಡಲ ದಿನ, ನ್ಯಾಷನಲ್ ಮ್ಯಾರಿಟೈಮ್ ಡೇ. ನೋಡಿ, ಇವಾಗ ಏನು ಕೇಳಿದ್ರು ಹಿಂದೆ SDAದಲ್ಲಿ ವರ್ಲ್ಡ್ ಓಸಿಯನ್ ಡೇ ಬಗ್ಗೆ ಕೇಳಿದ್ರು, ಇಲ್ಲಿ ರಾಷ್ಟ್ರೀಯ ಕಡಲ ದಿನದ ಬಗ್ಗೆ ನಾವು ತಿಳ್ಕೊಬೇಕು. ಓಕೆ, ಸೊ ಇದು ಯಾಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಕಡಲ ದಿನ ಏಪ್ರಿಲ್ 5 ಯಾಕೆಂದ್ರೆ ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ 1919 ಏಪ್ರಿಲ್ 5 ಮುಂಬೈಯಿಂದ ಲಂಡನ್ಗೆ ಚೊಚ್ಚಲ ಸಮುದ್ರಯಾನಕ್ಕಾಗಿ ಭಾರತೀಯ ಸೌಮ್ಯದ ಮೊದಲ ಹಡಗು SS ಲಾಯಲ್ಟಿಯನ್ನು ನಿಯೋಜಿಸುತ್ತೆ. ಅಂದರೆ ನಮ್ಮ ಭಾರತದಿಂದ ಸಮುದ್ರಯಾನಕ್ಕಾಗಿ
ಲಂಡನ್ಗೆ ಹೋಗುತ್ತೆ ಒಂದು ಹಡಗು. ಆ ಒಂದು ನೆನಪಿಗಾಗಿ ನಮ್ಮ ಏಪ್ರಿಲ್ 5 ರಾಷ್ಟ್ರೀಯ ಕಡಲ ದಿನ ಅಂತ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಮ್ಯಾರಿಟೈಮ್ ಡೇ ಏಪ್ರಿಲ್ 5. ನೆಕ್ಸ್ಟ್ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ, ವರ್ಲ್ಡ್ ಹೆಲ್ತ್ ಡೇ. ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಕೋವಿಡ್-19 ಈ ದಿನವನ್ನು ವೆರಿ ಇಂಪಾರ್ಟೆಂಟ್ ಆಗಿ ಮಾಡಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಥೀಮ್ ಏನು? ಬಿಲ್ಡಿಂಗ್ ಎ ಫೇರರ್ ಹೆಲ್ದಿಯರ್ ವರ್ಲ್ಡ್ ಫಾರ್ ಎವ್ರಿ ಒನ್ ಅಂತಕ್ಕಂಥದ್ದು 2021 ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7 ಒಂದು ಥೀಮ್ ಆಗುತ್ತೆ. ಬಿಲ್ಡಿಂಗ್ ಎ ಫೇರರ್ ಹೆಲ್ದಿಯರ್ ವರ್ಲ್ಡ್ ಫಾರ್ ಎವ್ರಿ ಒನ್, ಎಲ್ರಿಗೂ ಒಂದು ಆರೋಗ್ಯಯುತವಾಗಿರ್ತಕ್ಕಂಥ ವಿಶ್ವವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಓಕೆ. ಏಪ್ರಿಲ್ 13 ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ದಿನ, ಹಿಸ್ಟ್ರಿ ರಿಲೇಟೆಡ್ ಆಗುತ್ತೆ. 1919 ಏಪ್ರಿಲ್ 13 ಅಮೃತಸರದಲ್ಲಿ ಈ ಒಂದು ಹತ್ಯಾಕಾಂಡ ಘಟನೆ ನಡೆಯುತ್ತೆ. ಜಲಿಯನ ವಾಲಾಬಾಗ್ ಹತ್ಯಾಕಾಂಡ ದಿನ ಏಪ್ರಿಲ್ 13. ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾರೆ, ಈ ಒಂದು ಹತ್ಯಾಕಾಂಡ ನಡೆದಿದ್ದಾಗ ಯಾರು ಬ್ರಿಟಿಷ್ ಕಮಾಂಡರ್ ಆಗಿದ್ರು ಅಂತ ಬಹಳ ಕಡೆ ಕೇಳಿದರೆ ಜನರಲ್ ಡಯರ್. ಸೊ ಜನರಲ್ ಡಯರ್ ಹೆಸರು ನೆನ್ಪಿಡಿ. ನೆಕ್ಸ್ಟ್ ಏಪ್ರಿಲ್ 14 BR ಅಂಬೇಡ್ಕರ್ ಅವರ ಸ್ಮರಣ ದಿನವಾಗುತ್ತೆ. 1891 14 ಏಪ್ರಿಲ್ ಅಂದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಜನ್ಮ ತಾಳ್ತಾರೆ. ಅವರ ಜನ್ಮ ದಿನವನ್ನು ನಾವು ಅಂಬೇಡ್ಕರ್ ಸ್ಮರಣ ದಿನ ಅಥವಾ BR ಅಂಬೇಡ್ಕರ್ ರಿಮೆಂಬರೆನ್ಸ್ ಡೇ ಅಂತ, ಮತ್ತು ಅವರ ಮರಣ ದಿನವಾಗಿರ್ತಕ್ಕಂಥ 1956 6ನೇ ಡಿಸೆಂಬರ್ ಅನ್ನ ಮಹಾಪರಿನಿರ್ವಾಣ ದಿನ ಅಂತ ಆಚರಣೆ ಮಾಡ್ತೀವಿ. ಮುಂದೆ ನಾನು ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಡೇ ಅಲ್ಲಿ ಹೇಳ್ತೀನಿ. ಓಕೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರ ಜನ್ಮದಿನ ಮತ್ತು ಮರಣ ದಿನ ವೆರಿ ಇಂಪಾರ್ಟೆಂಟ್. ಏಪ್ರಿಲ್ 14 ಡಿಸೆಂಬರ್ 6. ನೆಕ್ಸ್ಟ್ ಏಪ್ರಿಲ್ 18 ವರ್ಲ್ಡ್ ಹೆರಿಟೇಜ್ ಡೇ ಅಥವಾ ವಿಶ್ವ ಪರಂಪರೆಯ ದಿನವಾಗುತ್ತೆ. ಸೊ ಅಗೇನ್ ವೆರಿ ಇಂಪಾರ್ಟೆಂಟ್, ವರ್ಲ್ಡ್ ಹೆರಿಟೇಜ್ ಡೇ. ಮಾನವ ಪರಂಪರೆಯನ್ನು ಕಾಪಾಡಿಕೊಳ್ಳಲು ಮತ್ತು ಈ ಕ್ಷೇತ್ರದ ಎಲ್ಲ ಸಂಬಂಧಿತ ಸಂಸ್ಥೆಗಳನ್ನ ಪ್ರಯತ್ನಗಳನ್ನು ಗುರುತಿಸಲು ಏಪ್ರಿಲ್ 18 ವಿಶ್ವ ಪರಂಪರೆಯ ದಿನ. ಥೀಮ್ ಏನಾಗುತ್ತೆ? ಕಾಂಪ್ಲೆಕ್ಸ್ ಪಾಸ್ಟ್ಸ್ ಡೈವರ್ಸ್ ಫ್ಯೂಚರ್ಸ್ ಅಂತಕ್ಕಂಥದ್ದು. ನೋಡಿ, ಕಾಂಪ್ಲೆಕ್ಸ್ ಪಾಸ್ಟ್ ಡೈವರ್ ಫ್ಯೂಚರ್ ಅಂತಕ್ಕಂಥದ್ದು ಏಪ್ರಿಲ್ 18 ಆಚರಣೆ ಮಾಡುವ ವಿಶ್ವ ಪರಂಪರೆಯ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇಯ ಥೀಮ್ ಆಗುತ್ತೆ. ನೆಕ್ಸ್ಟ್ ಏಪ್ರಿಲ್ 21 ನಾಗರಿಕ ಸೇವಾ ದಿನ, ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ. ಯಾಕೆ? ನೋಡಿ, ಸಾರ್ವಜನಿಕ ಆಡಳಿತದಲ್ಲಿ ತೊಡಗಿಸಿಕೊಂಡಿರುವ ಅಧಿಕಾರಿಗಳು ಮಾಡಿದ ಅನನ್ಯ ಕಾರ್ಯವನ್ನ ಶ್ಲಾಘಿಸುವ ಉದ್ದೇಶದಿಂದ 1947 ಹೊಸದಾಗಿ ನೇಮಕಗೊಂಡ ಆಡಳಿತ ಸೇವೆಗಳ ಅಧಿಕಾರಿಗಳನ್ನು ಉದ್ದೇಶಿಸಿ ಮೊದಲ ಗೃಹ ಸಚಿವರಾಗಿದ್ದಂತಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಂದು ಭಾಷಣವನ್ನ ಮಾಡ್ತಾರೆ. ನೀವು ಯಾವ ರೀತಿಯಾಗಿ ನಮ್ಮ ದೇಶವನ್ನ ಕಟ್ಟಬೇಕು, ಆಡಳಿತ ಸೇವೆಯಲ್ಲಿರ್ತಕ್ಕಂಥವ್ರು ಅಂತ. ಸೊ ಹಾಗಾಗಿ ಆ ದಿನವನ್ನ ಏಪ್ರಿಲ್ 21 ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಥವಾ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ. ಇವ್ರನ್ನ ಫಾದರ್ ಆಫ್ ಮಾಡರ್ನ್ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೀವಿ. ಯಾರನ್ನ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಫಾದರ್ ಆಫ್ ಮಾಡರ್ನ್ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಏಪ್ರಿಲ್ 22 ವೆರಿ ಇಂಪಾರ್ಟೆಂಟ್ ಡೇ, ವರ್ಲ್ಡ್ ಅರ್ತ್ ಡೇ, ವಿಶ್ವ ಭೂ ದಿನ. ಸೊ SDAದಲ್ಲಿ ಮ್ಯಾಚಿಂಗ್ ಅಲ್ಲಿ ಕೊಟ್ಟಿದ್ರು, ಸೊ ನೆನ್ಪಿಡ್ಬೇಕು. ಓಕೆ. 2021 ಥೀಮು ರೀಸ್ಟೋರ್ ಅವರ್ ಅರ್ತ್. ನಮ್ಮ ಭೂಮಿಯನ್ನ ಪುನರ್ ನಿರ್ಮಾಣ ಮಾಡಬೇಕು. ನಾವೇನೇನು ಹಾಳು ಮಾಡಿದೀವಿ ಅದನ್ನೆಲ್ಲ ಮತ್ತೆ ಅರಣ್ಯವನ್ನ ನಾವು ಮತ್ತೆ ರೀಸ್ಟೋರ್ ಮಾಡಬೇಕು. ಪೊಲ್ಯೂಷನ್ ಏನ್ ಮಾಡಿದೀವಿ ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏಪ್ರಿಲ್ 22 ವಿಶ್ವ ಭೂ ದಿನ. ಥೀಮ್ ರೀಸ್ಟೋರ್ ಅವರ್ ಅರ್ತ್. ಓಕೆ. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ. ಇದನ್ನ ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಯಾವ ದಿನ ಆಚರಣೆ ಮಾಡ್ತೀವಿ, ಯಾಕೆ ಮತ್ತು ಯಾವ ವರ್ಷದಿಂದ ಅಂತ. ಸೊ ಒಂದು ನೋಡಿ, 73ನೇ ಅಮೆಂಡ್ಮೆಂಟ್, ನಮ್ಮ ಭಾರತದ ಸಂವಿಧಾನದ 73ನೇ ಸಂವಿಧಾನದ ತಿದ್ದುಪಡಿ ಏನಿದೆಯೋ 1992 ತಂದ್ರು. ಆದ್ರೆ ಅದು ಜಾರಿಗೆ ಬಂದಿರತಕ್ಕಂಥದ್ದು 1993 ಏಪ್ರಿಲ್ 24. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಧಿಕೃತವಾಗಿ ಜಾರಿಗೆ ಬಂದಂತ ದಿನ ಏಪ್ರಿಲ್ 24 ಆಗುತ್ತೆ. ಹಾಗಾಗಿ ಅದೇ ದಿನವನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗಿಂದ ಅಂದ್ರೆ 1993 ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಏಪ್ರಿಲ್ 24 2010 ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಬರ್ತಾ ಇದ್ದೀವಿ. ಓಕೆ. ನೆಕ್ಸ್ಟ್ ವಿಶ್ವ ಮಲೇರಿಯಾ ದಿನ, ವರ್ಲ್ಡ್ ಮಲೇರಿಯಾ ಡೇ. ಹಾಗಾದ್ರೆ ವಿಶ್ವ ಮಲೇರಿಯಾ ದಿನವನ್ನ ಸೊ ಯಾವ ಒಂದು ಉದ್ದೇಶಕ್ಕಾಗಿ ಆಚರಣೆ ಮಾಡ್ತೀವಿ ಅಂದ್ರೆ, ನೋಡಿ, ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ನಾವು ಗಳಿಸಿದ ಯಶಸ್ಸನ್ನು ಗುರುತಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಬರ್ತಾ ಇದ್ದೀವಿ. 2021 ಥೀಮು ರೀಚಿಂಗ್ ದ ಝೀರೋ ಮಲೇರಿಯಾ ಟಾರ್ಗೆಟ್. ರೀಚಿಂಗ್ ದ ಝೀರೋ ಮಲೇರಿಯಾ ಟಾರ್ಗೆಟ್ ಅಂತಕ್ಕಂಥದ್ದು ಏಪ್ರಿಲ್ 21 ಆಚರಣೆ ಮಾಡ್ತಕ್ಕಂಥ ಒಂದು ಮಲೇರಿಯಾ ದಿನದ ಥೀಮ್ ಆಗುತ್ತೆ. ಏಪ್ರಿಲ್ 21 ಮಲೇರಿಯಾ ಡೇ ಅಥವಾ
ವಿಶ್ವ ಮಲೇರಿಯಾ ದಿನವಾಗುತ್ತೆ. ನೆಕ್ಸ್ಟು ಏಪ್ರಿಲ್ 17 ವಿಶ್ವ ಈಮೋಫೋಲಿಯೋ ದಿನ ಅಥವಾ ವರ್ಲ್ಡ್ ಈಮೋಫೋಲಿಯೋ ಡೇ ಆಗುತ್ತೆ. ಈ ಕಾಯಿಲೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಈಮೋಫೋಲಿಯಾ ಅಂತಕ್ಕಂಥದ್ದು ಒಂದು ಅಪರೂಪದ ಕಾಯಿಲೆ ಆಗಿದ್ದು ಮಾನವ ರಕ್ತವು ಸಾಮಾನ್ಯವಾಗಿ ಹೆಪ್ಪುಗಟ್ಟೋದಿಲ್ಲ. ಈ ಒಂದು ಕಾಯಿಲೆ ಇದ್ದಾಗ ಇದೊಂದು ಆನುವಂಶಿಕ ಕಾಯಿಲೆ ಆಗಿದೆ, ಇದು ಕೂಡ ನೆನ್ಪಿಡಬೇಕು. ಹಾಗಾದ್ರೆ ಅಡ್ಯಾಪ್ಟಿಂಗ್ ಟು ದ ಚೇಂಜ್ ಸಸ್ಟೈನಿಂಗ್ ಕೇರ್ ಇನ್ ದ ನ್ಯೂ ವರ್ಲ್ಡ್ ಅಂತಕ್ಕಂಥದ್ದು ಏಪ್ರಿಲ್ 17 ಆಚರಣೆ ಮಾಡಿರ್ತಕ್ಕಂಥ ವರ್ಲ್ಡ್ ಈಮೋಫೋಲಿಯಾ ಡೇ ಅಥವಾ ವಿಶ್ವ ಈಮೋಫೋಲಿಯಾ ದಿನದ ಥೀಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೇ ತಿಂಗಳಿಗೆ ಬರೋಣ. ಮೇ ತಿಂಗಳಲ್ಲಿ ಯಾವ ಇಂಪಾರ್ಟೆಂಟು? ಮೊದಲನೇದು ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಗುತ್ತೆ, ಇಂಟರ್ನ್ಯಾಷನಲ್ ಲೇಬರ್ ಡೇ. ಓಕೆ, ಈ ಥೀಮ್ ಏನಾಗಿತ್ತು ಅಂದರೆ 2021 ಏನು ಹೊಸ ಥೀಮ್ ಕೊಟ್ಟಿಲ್ಲ, ಬದಲಾಗಿ 2020 ಹಳೆ ಥೀಮ್ ಏನಿತ್ತು, ಮೇಂಟೈನಿಂಗ್ ದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಟ್ ದ ವರ್ಕ್ ಪ್ಲೇಸ್ ಅಂತಕ್ಕಂಥದ್ದು. ಬಟ್ ಇದೇನು ಇಂಪಾರ್ಟೆಂಟ್ ಅಲ್ಲ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಮೇ 1 ಇಂಟರ್ನ್ಯಾಷನಲ್ ಲೇಬರ್ ಡೇ ನೆನ್ಪಿಟ್ರು ಸಾಕು. ನೆಕ್ಸ್ಟ್ ಮೇ 5 ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಮಿಡ್ ವೈಫ್ ಅಥವಾ ಸೂಲಗಿತ್ತಿಯರ ದಿನ ಅಂತ ಕೊಡ್ತಾರೆ. ಸೊ ನೆನ್ಪಿಡಬೇಕು, 2021 ಥೀಮು ಫಾಲೋ ದಿ ಡೇಟಾ, ಇನ್ವೆಸ್ಟ್ ಇನ್ ಮಿಡ್ ವೈಫ್ಸ್. 2021 ಮೇ 5 ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನವಾಗುತ್ತೆ. ಓಕೆ, ನೆಕ್ಸ್ಟ್ ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ, ವರ್ಲ್ಡ್ ರೆಡ್ ಕ್ರಾಸ್ ಡೇ ಆಗುತ್ತೆ. ಯಾಕೆ ಅಂದರೆ ಮೇ 8 ನೋಡಿ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮತ್ತು ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕರು ಫೌಂಡರ್ ಆಗಿದ್ದಂತಹ ಹೆನ್ರಿ ಡುನಂಟ್ ಅವರ ಜನ್ಮದಿನವಾಗುತ್ತೆ. ಹಾಗಾಗಿ ಹೆನ್ರಿ ಡುನಂಟ್ ಅವರ ಜನ್ಮದಿನವನ್ನ ವಿಶ್ವ ರೆಡ್ ಕ್ರಾಸ್ ದಿನ. ಪ್ರಶ್ನೆ ಬರ್ಬೋದು, ಯಾರ ಒಂದು ಜನ್ಮದಿನವನ್ನ ವಿಶ್ವ ರೆಡ್ ಕ್ರಾಸ್ ದಿನ ಅಂದ್ರೆ? ಸೊ ಹೆನ್ರಿ ಡುನಂಟ್ ಅವರ. ಅವ್ರಿಗೆ ಯಾವಾಗ ಒಂದು ಶಾಂತಿ ಪ್ರಶಸ್ತಿ ಸಿಕ್ಕಿತ್ತು ನೊಬೆಲ್ ಅಂದ್ರೆ 1901. ಅವ್ರು ಯಾವಾಗ ಜನಿಸಿದ್ರು? ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ. ನೆಕ್ಸ್ಟ್ ಅಗೇನ್ ಮೇ 8 ವಿಶ್ವ ವಲಸೆ ಹಕ್ಕಿ ದಿನವಾಗುತ್ತೆ, ವರ್ಲ್ಡ್ ಮೈಗ್ರೇಟರಿ ಬರ್ಡೇ. ಇದನ್ನ ಪ್ರತಿ ವರ್ಷ 2 ಬಾರಿ ಆಚರಿಸ್ತೀವಿ, ಒಂದು ಮೇ ಮತ್ತು ಅಕ್ಟೋಬರ್ ತಿಂಗಳ 2ನೇ ಶನಿವಾರದಂದು. ಈ 2ನೇ ಶನಿವಾರ ಮೇ 8 ಬಂದಿತ್ತು. ಇನ್ನು ಅಕ್ಟೋಬರ್ 2ನೇ ಶನಿವಾರ ಯಾವಾಗ ಬರುತ್ತೆ ಮತ್ತು ಅದರ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನಾನು ಮುಂದೆ ಹೇಳ್ತೀನಿ. ಥೀಮ್ ಆಫ್ 2021 ಸಿಂಗ್ ಫ್ಲೈ ಸೋರ್ ಲೈಕ್ ಎ ಬರ್ಡ್, ವರ್ಲ್ಡ್ ಮೈಗ್ರೇಟರಿ ಬರ್ಡೇ 2021. ವಿಶ್ವ ವಲಸೆ ಹಕ್ಕಿ ದಿನ ಮೇ 8. ಓಕೆ, ನೆಕ್ಸ್ಟ್ ಮೇ 21 ವೆರಿ ಇಂಪಾರ್ಟೆಂಟ್, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವಾಗುತ್ತೆ, ನ್ಯಾಷನಲ್ ಆಂಟಿ ಟೆರರಿಸಂ ಡೇ. ನಾನು ಇದನ್ನ ಬಹಳ ಕಡೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದ್ರೆ ನೋಡಿ ಮೇ 21 1991 ಶ್ರೀ ಪೆರಂಬೂರಿನಲ್ಲಿ, ತಮಿಳುನಾಡಿನ ಶ್ರೀ ಪೆರಂಬುದೂರು ಅಂತಕ್ಕಂಥ ಸ್ಥಳದಲ್ಲಿ ಭಾರತದ ಪ್ರಧಾನಿಗಳಾಗಿದ್ದ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡ್ತಾರೆ. ಹಾಗಾಗಿ ಅವರ ಮರಣ ದಿನವನ್ನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ. ಅವರ ಒಂದು ಜನ್ಮದಿನವನ್ನ ನೋಡಿ ಆಗಸ್ಟ್ 20 ಜನ್ಮದಿನವನ್ನ ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿನ ಅಂತ ಆಚರಣೆ ಮಾಡ್ತೀವಿ. ಯಾರ ಮಹನೀಯರ ದಿನವನ್ನ ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ ರಾಜೀವ್ ಗಾಂಧಿ ಅವರ ಜನ್ಮದಿನವನ್ನ. ಯಾವ ಮಹನೀಯರ ಮರಣ ದಿನವನ್ನ ಭಯೋತ್ಪಾದನಾ ವಿರೋಧಿ ದಿನ ಅಂದ್ರೆ ರಾಜೀವ್ ಗಾಂಧಿ ಅವರ ಮರಣ ದಿನ. ಮೇ 21 ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಥವಾ ನ್ಯಾಷನಲ್ ಆಂಟಿ ಟೆರರಿಸಂ ಡೇ ಆದ್ರೆ ಅವರ ಜನ್ಮದಿನವಾಗಿರ್ತಕ್ಕಂಥ ಆಗಸ್ಟ್ 20 ಸಾಮರಸ್ಯ ದಿನ ಅಥವಾ ಹಾರ್ಮೋನಿ ಡೇ ಅಥವಾ ಸದ್ಭಾವನಾ ದಿವಸ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ. 2021 ಥೀಮು ವಿ ಆರ್ ಪಾರ್ಟ್ ಆಫ್ ದ ಸೊಲ್ಯೂಷನ್ ಫಾರ್ ನೇಚರ್. ವಿ ಆರ್ ಪಾರ್ಟ್ ಆಫ್ ದ ಸೊಲ್ಯೂಷನ್ ಫಾರ್ ನೇಚರ್ ಅಂತಕ್ಕಂಥದ್ದು ಮೇ 22 ಆಚರಣೆ ಮಾಡುವ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿಯ ಥೀಮ್ ಆಗುತ್ತೆ. ನೋಡಿ ಎಷ್ಟು ಡೇಸ್ ಅಂಡ್ ಥೀಮ್ಸ್ ಇದಾವೆ, ಎಲ್ಲನೂ ಇಂಪಾರ್ಟೆಂಟ್ ಅನಿಸ್ತಾ ಹೋಗ್ತವೆ. ಬಟ್ ಅಟ್ಲೀಸ್ಟ್ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಾಗ ಸೊ ಆನ್ಸರ್ ಮಾಡೋದಕ್ಕೆ ಒಂದು ಸ್ವಲ್ಪ ನಾಲೆಜ್ ಆದರೂ ಇರುತ್ತೆ ಅನ್ನೋ ಉದ್ದೇಶ. ಓಕೆ, ನೆಕ್ಸ್ಟ್ ಮೇ 21 ರಾಷ್ಟ್ರೀಯ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ದಿನ ಆಗುತ್ತೆ, ನ್ಯಾಷನಲ್ ಎಂಡಾಂಜರ್ಡ್ ಸ್ಪೀಸೀಸ್ ಡೇ ಮೇ 21. ನೆಕ್ಸ್ಟ್ ನೋಡಿ ಜೂನ್ 2021 ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಯಾವ್ಯಾವ ನೋಡೋಣ. ನೋಡಿ ಜೂನ್ 5 ಸೊ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವೆರಿ ಈಸಿ ವೆರಿ ಫೇಮಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಸೊ ಪರಿಸರವನ್ನ ನಾವು ಸಂರಕ್ಷಣೆ ಮಾಡಲೇಬೇಕಾಗುತ್ತೆ, ಇಲ್ಲದೆ ಹೋದರೆ ಮಾನವನ ಒಂದು ಬದುಕಿಗೆ ಕಷ್ಟ ಇದೆ. ಇಲ್ಲಿ ಏನು ಕೇಳ್ತೇನೆ ಒಂದು, ಸೊ ಮೋಸ್ಟ್ಲಿ ವಿಶ್ವ ಪರಿಸರ ದಿನ ಯಾವತ್ತಂತ ಕೇಳೋದು ಬಹಳ ಕಡಿಮೆ ಮಾಡಿದ್ದಾರೆ. ಸೊ ಈಗ ಥೀಮ್ ಕೇಳ್ಬೋದು ಎಕೋ ಸಿಸ್ಟಮ್ ರೀಸ್ಟೋರೇಷನ್. ಸೊ ಇದೇ ತರ ಬರಿತೇನೆ ನೋಡಿ, ಎಕೋ ಸಿಸ್ಟಮ್ ರೀಸ್ಟೋರೇಷನ್ ಅಂತಾನೆ ಬರೆದಿರ್ತಾರೆ. ಸೊ ಅಲ್ಲೇನು ಪರಿಸರ ವ್ಯವಸ್ಥೆ ಪುನರ್ ನಿರ್ಮಾಣ ಅಂತೆಲ್ಲ ಬರೆದಿರಲ್ಲ, ಎಕೋ ಸಿಸ್ಟಮ್ ರೀಸ್ಟೋರೇಷನ್. ಸೊ ಯಾವ ಒಂದು ಡೇಯ ಥೀಮ್ ಆಗಿತ್ತು ಅಂತ ಕೊಟ್ಬಿಟ್ಟು 4 ದಿನ ಕೊಡ್ತಾನೆ, ವಿಶ್ವ ಜಲ ದಿನ, ವಿಶ್ವ ಭೂ ದಿನ, ವಿಶ್ವ ಅರಣ್ಯ ದಿನ, ವಿಶ್ವ ಪರಿಸರ ದಿನ. ಸೊ ವಿಶ್ವ ಪರಿಸರ ದಿನದ್ದು ನೋಡೋಕೆ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂದ್ರೆ ಭೂದಿನಕ್ಕೂ ಸಂಬಂಧಪಟ್ಟಿದೆ ಅಥವಾ ಇನ್ನೊಂದು ಯಾವುದಕ್ಕೂ ಸಂಬಂಧಪಟ್ಟಿದೆ, ಇನ್ನೊಂದು ಯಾವುದೋ ಅರಣ್ಯ ದಿನಕ್ಕೆ ಸಂಬಂಧಪಟ್ಟಿದೆ ಅನ್ಸುತ್ತೆ.
ಬಟ್ ಇಟ್ ಈಸ್ ಆಕ್ಚುಲಿ ವಿಶ್ವ ಪರಿಸರ ದಿನದ ಥೀಮ್ ಆಗಿರುತ್ತೆ. ನಾವು ಅವೆಲ್ಲ ಥೀಮ್ಗಳ ಬಗ್ಗೆ ಅಟ್ಲೀಸ್ಟ್ ಒಂದು ವ್ಯೂ ನೋಡಿದ್ರೆ ನೆನಪು ಆಗುತ್ತೆ, ಇಲ್ಲದೆ ಹೋದ್ರೆ 1.5 ಮಾರ್ಕ್ಸ್ ಹೋಗುತ್ತೆ. ಯಾವ್ದು ರಾಂಗ್ ಹಾಕಿದ್ರೆ ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಬರುತ್ತೆ. ಸೊ ಇದು ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದಾಗ ಆಗ್ತಕ್ಕಂಥದ್ದು. ಓಕೆ, ಸೊ ಜೂನ್ 5 ವಿಶ್ವ ಪರಿಸರ ದಿನ. ಎಕೋಸಿಸ್ಟಮ್ ರಿಸ್ಟೋರೇಷನ್ 2021 ಥೀಮ್ ಆಗಿತ್ತು. ಓಕೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಎಕೋಸಿಸ್ಟಮ್ ರಿಸ್ಟೋರೇಷನ್. ಸೊ ನೆಕ್ಸ್ಟ್ ಮುಂದಿನದು ಜೂನ್ 14 ವಿಶ್ವ ರಕ್ತದಾನಿಗಳ ದಿನ, ವರ್ಲ್ಡ್ ಬ್ಲಡ್ ಡೋನರ್ ಡೇ. ರಕ್ತದ ಮಹತ್ವವನ್ನು ಸಾರಲೇಬೇಕಾಗುತ್ತೆ. 2021 ಥೀಮ್ ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್. ನೋಡಿ, ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್ ಅಂತಕ್ಕಂಥದ್ದು 14 ಜೂನ್ ಅಂದು ಆಚರಣೆ ಮಾಡುವ ವಿಶ್ವ ಬ್ಲಡ್ ಡೋನರ್ ಡೇ ಅಥವಾ ವಿಶ್ವ ರಕ್ತದಾನಿಗಳ ದಿನದ ಒಂದು ಥೀಮ್ ಆಗುತ್ತೆ, ಜೂನ್ 14. ನೆಕ್ಸ್ಟ್ ಜೂನ್ 21 ವೆರಿ ವೆರಿ ಇಂಪಾರ್ಟೆಂಟ್ ಡೇ, ಬಹಳ ಕಡೆ ಕೇಳ್ತಾನೆ ಇದ್ದಾನೆ. ಅಂತಾರಾಷ್ಟ್ರೀಯ ಯೋಗ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಯಾವಾಗಿಂದ ಆಚರಣೆ ಮಾಡ್ತಾ ಇದೀವಿ ಅಂತ ಕೇಳ್ತಾ ಇದ್ದಾನೆ. 2015ರಿಂದ. ಮತ್ತೆ 2021 ಥೀಮ್ ಏನಾಗ್ತು? ಯೋಗ ಫಾರ್ ವೆಲ್ ಬೀಯಿಂಗ್. ನೋಡಿ, 2021 ಯೋಗ ಡೇಯ ಥೀಮು ಯೋಗ ಫಾರ್ ವೆಲ್ ಬೀಯಿಂಗ್. ಓಕೆ, ಇನ್ನು ಇದನ್ನ ಯಾವಾಗಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ? 2015ನೇ ವರ್ಷದಿಂದ. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21. ಇದನ್ನ ಯಾರು ಘೋಷಣೆ ಮಾಡಿದ್ರು? ವಿಶ್ವಸಂಸ್ಥೆ. ಓಕೆ, ನೆಕ್ಸ್ಟ್ ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ. ಈಗ ಟೋಕಿಯೋ ಒಲಿಂಪಿಕ್ ಈ ವರ್ಷ ನಡೆದಿರೋದ್ರಿಂದ ಜೂನ್ 23 ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಯಾವಾಗಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ? ಯಾಕೆ ಆಚರಣೆ ಮಾಡ್ತಾ ಬರ್ತಾ ಇದೀವಿ ಅಂದ್ರೆ, ನೋಡಿ, ವರ್ಲ್ಡ್ ಒಲಿಂಪಿಕ್ ಡೇ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1948 ಇಂದ. ಯಾಕೆ ಜೂನ್ 23 ಅಂದ್ರೆ, ಜೂನ್ 23 1894 ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಆರಂಭವಾದವು. ಎಲ್ಲಿ? ಗ್ರೀಸ್ನ ಅಥೆನ್ಸ್ ಅಲ್ಲಿ. ಒಲಿಂಪಿಕ್ ಗೇಮ್ಸ್ ಸ್ಟಾರ್ಟೆಡ್ ಇನ್ ಜೂನ್ 23, 1894 ಇನ್ ಗ್ರೀಸ್, ಅಥೆನ್ಸ್. ಅದಕ್ಕೋಸ್ಕರ ಅದೇ ದಿನವನ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಥವಾ ಜೂನ್ 23. ಓಕೆ, ನೆಕ್ಸ್ಟ್ ಜುಲೈ 21 ಏನೇನಿದೆ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್? ಮೊದಲನೇದು ಜುಲೈ 1 ವೆರಿ ವೆರಿ ಇಂಪಾರ್ಟೆಂಟ್ ಡೇ, ರಾಷ್ಟ್ರೀಯ ವೈದ್ಯರ ದಿನ. ನೋಡಿ, ನ್ಯಾಷನಲ್ ಡಾಕ್ಟರ್ಸ್ ಡೇ. ಯಾಕೆ? 1882 ಜುಲೈ 1, 1962 ಜುಲೈ 1. ನೋಡಿ, ಮೊದಲನೇದು ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಜಿ ಅಥವಾ BC ರಾಯ್ ಅವರ ಒಂದು ಜನ್ಮದಿನ. ಅದೇ ಜುಲೈ 1 1962 ಅವರ ಮರಣ ದಿನ. ಅದೇ ದಿನವನ್ನು ಹುಟ್ಟಿದ್ರು ಅಂದ್ರೇನು? ಜುಲೈ 1, ವರ್ಷಗಳು ಬೇರೆ. ಸೊ ಹಾಗಾಗಿ ಜುಲೈ 1 ನಮ್ಮ BC ರಾಯ್ ಅವರ ಜನ್ಮದಿನ ಮತ್ತು ಮರಣ ದಿನವಾಗಿತ್ತು. ಅವರ ಒಂದು ನೆನಪಿಗಾಗಿ ಬಿಧಾನ್ ಚಂದ್ರ ರಾಯ್ ಅಥವಾ BC ರಾಯ್ ಅವರ ನೆನಪಿಗಾಗಿ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಅಥವಾ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಇದರ ಥೀಮ್ ಮೋಸ್ಟ್ಲಿ ಬೇರೆ ಇದೆ, ನಾನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ, ಒಂದ್ಸಲ ನೀವೇ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಜುಲೈ 11 ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ. ಇತ್ತೀಚೆಗೆ ತಾನೇ ಕೇಳಿದ್ರು STA ಸೊ ಅಲ್ಲಿ ರಾಂಗ್ ಡೇಟ್ ಕೊಟ್ಟಿದ್ರು. ಸೊ ನಾವು ಸರಿ ಮಾಡ್ಬೇಕಾಗಿತ್ತು. 3 ಸರಿ ಕೊಟ್ಟಿದ್ರು, 4ನೇದು ರಾಂಗ್ ಕೊಟ್ಟಿದ್ರು. ಸೊ ಹಾಗಾಗಿ ಜುಲೈ 11 ನೆನ್ಪಿಡ್ಬೇಕು, ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ. ಓಕೆ, ನೆಕ್ಸ್ಟ್ ಜುಲೈ 28 ವಿಶ್ವ ಹೆಪಾಟೈಟಿಸ್ ಡೇ, ವರ್ಲ್ಡ್ ಹೆಪಾಟೈಟಿಸ್ ಡೇ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಹೆಪಾಟೈಟಿಸ್ C ಕಂಡುಹಿಡಿದವರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ವರ್ಷ. ಸೊ ಹಾಗಾಗಿ ನೆನ್ಪಿಡ್ಬೇಕು. ಇನ್ನು ಥೀಮು 2021 ಹೆಪಾಟೈಟಿಸ್ ಕಾಂಟ್ ವೈಟ್. ನೋಡಿ, ಹೆಪಾಟೈಟಿಸ್ ಕಾಂಟ್ ವೈಟ್ ಅನ್ನೋದು ಜುಲೈ 28 ಆಚರಣೆ ಮಾಡುವ ವಿಶ್ವ ಹೆಪಾಟೈಟಿಸ್ ಡೇಯ ಥೀಮ್ ಆಗುತ್ತೆ. ಹೆಪಾಟೈಟಿಸ್ ಡೇ ಅಂದ್ರೆ ಲಿವರಿಗೆ ಬರ್ತಕ್ಕಂಥ ಒಂದು ರೋಗ ಆಗುತ್ತೆ, ಹೆಪಾಟೈಟಿಸ್. ಓಕೆ, ಜುಲೈ 28 ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ, ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಸೊ ಎಸ್ಪೆಷಲಿ ಪರಿಸರದ ರಿಲೇಟೆಡ್ ಏನಿದಾವಲ್ವಾ ಡೇಸ್ ಅಂಡ್ ಥೀಮ್ಸ್ ಭಾರಿ ಭಾರಿ ಇಂಪಾರ್ಟೆಂಟ್. ಓಕೆ, ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ, ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ. 2021 ಥೀಮು ಫಾರೆಸ್ಟ್ ಅಂಡ್ ಲೈವ್ಲಿಹುಡ್ಸ್. ಇಷ್ಟವನ್ನು ನೆನ್ಪಿಡಬೇಕು. ಇನ್ನು ಮುಂದೆ ಸಸ್ಟೈನಿಂಗ್ ಅಂಡ್ ಪೀಪಲ್ ಪ್ಲಾನೆಟ್. ನೋಡಿ, ಸಸ್ಟೈನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್. ಸೊ ಫಾರೆಸ್ಟ್ ಅಂಡ್ ಲೈವ್ಲಿಹುಡ್ ಅಂತಕ್ಕಂಥದ್ದು ಥೀಮ್ ಆಫ್ 2021 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ, ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಜುಲೈ 28. ಜುಲೈ 29 ಸೊ ಇದಕ್ಕೆ 3 ಸ್ಟಾರ್ ಹಾಕ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಹಳ ವಿಚಾರ ಇದಾವೆ. ಒಂದು ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29, ಇಂಟರ್ನ್ಯಾಷನಲ್ ಟೈಗರ್ ಡೇ. ಜಗತ್ತಿನೆಲ್ಲ ಹುಲಿಗಳನ್ನ ನಾವು ಕಾಪಾಡಲೇಬೇಕು. ಯಾವಾಗಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ? 2010 ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಹುಲಿಗಳಿರ್ತಕ್ಕಂಥ ದೇಶಗಳ ಒಂದು ಸಮ್ಮೇಳನವನ್ನ ಮಾಡ್ತಾರೆ. ಎಲ್ಲಿ? ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ. ಸೊ ಅವಾಗ ಹೇಳಿದ್ರು ನಾವು ಜುಲೈ 29 ವಿಶ್ವ ಹುಲಿ ದಿನವಾಗಿ, ಅಂತಾರಾಷ್ಟ್ರೀಯ ಹುಲಿ ದಿನವಾಗಿ ಆಚರಣೆ ಮಾಡೋಣ ಅಂತ. 2021 ಥೀಮು ದೇರ್ ಸರ್ವೈವಲ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ದೇರ್ ಸರ್ವೈವಲ್ ಈಸ್ ಅನ್ ಅವರ್ ಹ್ಯಾಂಡ್ಸ್. ಹುಲಿಗಳ ಸರ್ವೈವಲ್ ನಮ್ಮ ಕೈಯಲ್ಲಿದೆ. ನಾವು ಹುಲಿಗಳ ಕೈಯಲ್ಲಿ ಸಿಕ್ಕರೆ ಅದು ನಮ್ಮನ್ನು ಏನ್ ಮಾಡುತ್ತೆ ನಮಗೆ ಗೊತ್ತು. ಆದ್ರೆ ಇವತ್ತು ಮನುಷ್ಯ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂದ್ರೆ ಹುಲಿಗಳನ್ನು ಸಹಿತ ವಿನಾಶದತ್ತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು
ಹುಲಿಗಳು ಅತಿ ಹೆಚ್ಚಿರ್ತಕ್ಕಂಥ ರಾಜ್ಯ ಮಧ್ಯಪ್ರದೇಶ 526, ನೆಕ್ಸ್ಟ್ ಕರ್ನಾಟಕ 524 ಅನ್ನೋದು ಗೊತ್ತಿದೆ. 2967 ಹುಲಿಗಳು ನಮ್ಮ ದೇಶದಲ್ಲಿದ್ದಾವೆ. 2018 ಅಥವಾ 2019 ಒಂದು ಹುಲಿಗಣತಿ ಪ್ರಕಾರ ಪ್ರಪಂಚದ 70% ಹುಲಿಗಳು ನಮ್ಮ ದೇಶದಲ್ಲಿದ್ದಾವೆ ಅನ್ನೋದು ನಮಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಆಗಸ್ಟ್ 2021 ಡೇಸ್ ಅಂಡ್ ಥೀಮ್ಸು ನೋಡಿ. ಆಗಸ್ಟ್ 6 ಹಿರೋಶಿಮಾ ದಿನ, ಆಗಸ್ಟ್ 9 ನಾಗಸಾಕಿ ದಿನ. ಏನಾಗಿತ್ತು? ಅಮೆರಿಕದವರು ಬಾಂಬ್ ಹಾಕಿದ್ರು ನಾಗಸಾಕಿ ಮೇಲೆ ಆಗಸ್ಟ್ 9, ಹಿರೋಶಿಮಾ ಮೇಲೆ ಆಗಸ್ಟ್ 6. ಸೊ ಹಾಗಾಗಿ ಆಗಸ್ಟ್ 6 ಹಿರೋಶಿಮಾ ಡೇ ಆಗುತ್ತೆ. ಓಕೆ, ನೆಕ್ಸ್ಟು ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ನೋಡಿ, ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ. ನಿನ್ನೆ ನಡೆದಿರ್ತಕ್ಕಂಥ PSI 2021 545 ಪೋಸ್ಟಲ್ಲಿ ಇದೇ ಪ್ರಶ್ನೆ ಬಂದಿತ್ತು, ರಾಷ್ಟ್ರೀಯ ಕೈಮಗ್ಗ ದಿನ. ಇದನ್ನ ಒಂದು 5-6 ವಿಡಿಯೋಗಳಲ್ಲಿ ಪ್ರತಿ ಸಲ ಹೇಳ್ತಾ ಇದ್ವಿ. ಸೊ ನೆಕ್ಸ್ಟ್ ಏನು ಮಾಡ್ಬೋದು? ಇನ್ನೊಂದು ಯಾವುದೋ ಡೇ ಕೇಳ್ತಾನೆ, ಡೆಫಿನೆಟ್ಲಿ ರಾಷ್ಟ್ರೀಯ ಕೈಮಗ್ಗ ದಿನ ಕೇಳಲ್ಲ. ಬಟ್ ಇಲ್ಲಿ ಪ್ರಶ್ನೆ ಏನಾಗುತ್ತೆ, ಕೇಳಬಾರ್ದಂತ ಏನಿಲ್ಲ, ಯಾಕೆ ಆಗಸ್ಟ್ 7 ಅನ್ನೋದು ನೋಡಿ ಸ್ವಲ್ಪ ಡೀಪ್ ಆಗುತ್ತೆ, ಬಟ್ ವೆರಿ ಇಂಪಾರ್ಟೆಂಟ್, ಮರ್ತೇ ಹೋಗಲ್ಲ. ಯಾಕೆ ಆಗಸ್ಟ್ 7 ಅಂದರೆ 1905 ಆಗಸ್ಟ್ 7ರಂದು ನಮ್ಮ ದೇಶದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಗಿತ್ತು. ಹಾಗಾಗಿ ಸ್ವದೇಶಿ ಅಂದ್ರೆ ಏನು? ನಮ್ಮ ದೇಶದಲ್ಲಿರ್ತಕ್ಕಂಥ ವಸ್ತುಗಳನ್ನೇ ನಾವು ಬಳಸಬೇಕು. ಅದರಲ್ಲಿ ಕೈಮಗ್ಗದಿಂದ ನೇಯ್ದಿರ್ತಕ್ಕಂಥ, ನಮ್ಮ ಹ್ಯಾಂಡ್ಲೂಮಿಂದ ನೇಯ್ದಿರ್ತಕ್ಕಂಥ ಬಟ್ಟೆಗಳನ್ನು ಬಳಸಬೇಕು ಅಂತ ಗಾಂಧೀಜಿ ಅವರು ಎಷ್ಟು ಸಲ ಹೇಳಿದ್ರು ಅಲ್ವಾ? ಸೊ ಅದಕ್ಕೋಸ್ಕರ ನೋಡಿ, ಹ್ಯಾಂಡ್ಲೂಮ್ ಡೇ ಆಗಸ್ಟ್ 7, ಸ್ವದೇಶಿ ಚಳವಳಿ ಆಗಸ್ಟ್ 7 1905. ಇಷ್ಟೂ ಬಂತು ನೋಡಿ, ಯಾವ ಡೇಸ್ ಅಂಡ್ ಥೀಮ್ಸ್ ಕೂಡ ಬಂತು. ಇನ್ನು 2021 ಥೀಮ್ ಏನಾಗಿತ್ತು? ಹ್ಯಾಂಡ್ಲೂಮ್ ಆ್ಯಂಡ್ ಇಂಡಿಯನ್ ಲೆಗಾಸಿ. ನೋಡಿ, ಹ್ಯಾಂಡ್ಲೂಮ್ ಆ್ಯಂಡ್ ಇಂಡಿಯನ್ ಲೆಗಾಸಿ ಅಂತಕ್ಕಂಥದ್ದು ಆಗಸ್ಟ್ 7ರಂದು ಆಚರಣೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇಯ ಥೀಮ್ ಆಗುತ್ತೆ. 2021 PSI ಎಕ್ಸಾಮ್ 545 ಎಕ್ಸಾಮಲ್ಲಿ ನಿನ್ನೆ ತಾನೇ ಇದೇ ಪ್ರಶ್ನೆ ಬಂದಿತ್ತು. ಓಕೆ, ನೋಡಿ, ಇದು ಇನ್ನು ಎಷ್ಟನೇ ಒಂದು ಹ್ಯಾಂಡ್ಲೂಮ್ ಡೇ ಅಂತಲೂ ಕೇಳ್ಬೋದು. 7ನೇ ರಾಷ್ಟ್ರೀಯ ಕೈಮಗ್ಗ ದಿನ ಯಾವಾಗ ಆಚರಣೆ ಮಾಡಿದ್ರು? 2015ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನೋಡಿ, 2015 ಮೊದಲನೇ ಡೇ, 2016, 2017, 2018, 2019, 2020, 2021, 1, 2 ನೋಡಿ, 3ನೇದು, 4ನೇದು, 5, 6, 7ನೇದು. ಸೊ ಇದನ್ನು ಕೇಳ್ಬೋದು. ಇದನ್ನು ಇದೇ ಥರ ಬರೆದು ಎಷ್ಟು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ನೆನಪಿದ್ದೇ ಇರುತ್ತೆ. ವಿಡಿಯೋ ಫಾಲೋ ಮಾಡಿದರೆ ಗೊತ್ತಿರುತ್ತೆ. ಕಮೆಂಟ್ ಮಾಡಿ ಕೂಡ ತಿಳಿಸಿದ್ರಿ, ಐ ಆಮ್ ವೆರಿ ಹ್ಯಾಪಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಆಗಸ್ಟ್ 10 ವಿಶ್ವ ಸಿಂಹ ದಿನ ಅಥವಾ ವರ್ಲ್ಡ್ ಲಯನ್ ಡೇ ಆಗುತ್ತೆ. ಓಕೆ, ಥೀಮ್ ಏನು ಇಲ್ಲ. ಸೊ ಉದ್ದೇಶ ಏನು? ವಿಶ್ವ ಲಯನ್ ಏನು ನಮ್ಮ ಸಿಂಹಗಳನ್ನು ಕಾಪಾಡಬೇಕಷ್ಟೇ. 10th ಆಗಸ್ಟ್ ವರ್ಲ್ಡ್ ಲಯನ್ ಡೇ ಅಥವಾ ವಿಶ್ವ ಸಿಂಹ ದಿನ. ಆಗಸ್ಟ್ 12 ವಿಶ್ವ ಆನೆ ದಿನ. ನೋಡಿ, ಜುಲೈ 29 ಸಿಂಹ ಏನು ಹುಲಿ ದಿನ. ನೆಕ್ಸ್ಟ್ ಆಗಸ್ಟ್ 10 ಸಿಂಹ ದಿನ. ಆಗಸ್ಟ್ 12 ಆನೆ ದಿನ. ಸೊ ಇವೆಲ್ಲವನ್ನು ನೆನಪಿಡಲೇಬೇಕು. ಓಕೆ, ಇನ್ನು ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ಭಾರತದಲ್ಲಿ ಎಷ್ಟು ಆನೆಗಳಿದ್ದಾವೆ? ಸುಮಾರು 27,000 ಆನೆಗಳಿದ್ದಾವೆ. ಆನೆಗಳ ಗಣತಿಯನ್ನು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತೀವಿ? 5 ವರ್ಷಗಳಿಗೊಮ್ಮೆ. ಹುಲಿ ಗಣತಿಯನ್ನು 4 ವರ್ಷಗಳಿಗೊಮ್ಮೆ. ಸಿಂಹ ಗಣತಿಯನ್ನು 5 ವರ್ಷಗಳಿಗೊಮ್ಮೆ. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಜನವರಿ 12 ರಾಷ್ಟ್ರೀಯ ಯುವ ದಿನ, ಆಲ್ರೆಡಿ ನಾವು ಮಾತಾಡಿದ್ವಿ. ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ನೋಡಿದ್ವಿ. ಸೊ ಇದೆಲ್ಲವನ್ನು ಆಲ್ರೆಡಿ ನಾವು ಜನವರಿ ತಿಂಗಳಲ್ಲಿ ಕವರ್ ಮಾಡಿದ್ದೀವಿ. ಸೊ ಆಗಸ್ಟ್ 13 ವಿಶ್ವ ಅಂಗಾಂಗ ದಾನ ದಿನ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. 2021 ಆಗಸ್ಟ್ 13 ವಿಶ್ವ ಅಂಗಾಂಗ ದಾನ ದಿನ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಆಗುತ್ತೆ. ನೆಕ್ಸ್ಟ್ ಆಗಸ್ಟ್ 20 ಆಲ್ರೆಡಿ ಹೇಳಿದ್ವಿ, ರಾಜೀವ್ ಗಾಂಧಿ ಅವರ ಜನ್ಮದಿನವನ್ನು ನಮ್ಮ ದೇಶದಲ್ಲಿ ನಾವು ಸದ್ಭಾವನಾ ದಿವಸ ಅಥವಾ ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಇವರ ಮರಣ ದಿನವನ್ನು ನಮ್ಮ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ಆಲ್ರೆಡಿ ನೋಡಿದ್ವಿ. ಓಕೆ, ಆಗಸ್ಟ್ 29 ಈ ವರ್ಷ ವೆರಿ ಇಂಪಾರ್ಟೆಂಟು, ರಾಷ್ಟ್ರೀಯ ಕ್ರೀಡಾ ದಿನ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಆಗಸ್ಟ್ 29 ನಮ್ಮ ಹಾಕಿ ದಂತಕಥೆ, ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ರ ಅವರ ಜನ್ಮದಿನದ ನೆನಪಿಗಾಗಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷ ವೆರಿ ಇಂಪಾರ್ಟೆಂಟು, ಯಾಕಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಈಗ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್, ಖೇಲ್ ರತ್ನ ಅವಾರ್ಡ್ ಅಂತ ಮರುನಾಮಕರಣವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಇನ್ನು ಆಮ್ಸ್ಟರ್ಡ್ಯಾಮ್ 1928, ಲಾಸ್ ಏಂಜಲಸ್ 1932, ಬರ್ಲಿನ್ ಒಲಿಂಪಿಕ್ಸ್ 1936. ಇವು ಮೂರಲ್ಲೂ ಮೇಜರ್ ಧ್ಯಾನ್ ಚಂದ್ರ ಅವರು ಭಾಗವಹಿಸಿದ್ರು. ಭಾರತದ ಚಿನ್ನ ಗೆಲ್ಲೋದ್ರಲ್ಲಿ ಬಹಳ ಕೊಡುಗೆಯನ್ನು ನೀಡಿದರು. ಅದರಲ್ಲೂ 1936 ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಇವರೇ ಕ್ಯಾಪ್ಟನ್ ಆಗಿದ್ರು. ಸೊ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ಯಾವ ಒಲಿಂಪಿಕ್ಸ್ ಅಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರು ನಮ್ಮ ಹಾಕಿ ತಂಡವನ್ನು ಮುನ್ನಡೆಸಿದ್ರು, ಕ್ಯಾಪ್ಟನ್ ಆಗಿದ್ರು ಅಂದ್ರೆ 1936 ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಮತ್ತು ಚಿನ್ನವನ್ನು ಗೆದ್ದುಕೊಟ್ಟಿದ್ರು.
ಇನ್ನು ಇತ್ತೀಚೆಗೆ 2021 ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಭಾರತ 41 ವರ್ಷಗಳ ಬಳಿಕ ಒಂದು ಪದಕವನ್ನು ಗೆದ್ದಿದೆ, ಅದು ಕಂಚಿನ ಪದಕ. ನೆನ್ಪಿಡ್ಬೇಕು. ಇದ್ರ ಬಗ್ಗೆ ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ವಿ. ನಿನ್ನೆ ಒಂದು ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ನೋಡಿ, ಕ್ವಶನ್ ಸಿಂಪಲ್ ಆಗಿದ್ರು ಟ್ವಿಸ್ಟ್ ಇತ್ತು. ಏನ್ ಕೇಳಿದರೆ ನೋಡಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ಈವೆಂಟ್ ಅಲ್ಲಿ ಭಾರತಕ್ಕೆ ಮೊದಲ ಚಿನ್ನ ಯಾವ ಒಂದು ಕ್ರೀಡೆಯಲ್ಲಿ ಬಂದಿತ್ತು ಅಂದ್ಬಿಟ್ಟು ಶಾರ್ಟ್ ಪುಟ್ಟು, ಜಾವೆಲಿನ್ ಥ್ರೋ ಅಂತ 4 ಆಪ್ಷನ್ ಕೊಟ್ಟಿದ್ರು. ಜಾವೆಲಿನ್ ಥ್ರೋ ನೇರವಾಗಿ ನೀರಜ್ ಚೋಪ್ರಾ ಅವರಿಗೆ ಬಂದಿದೆ ಅಂತ ಕೊಟ್ಟಿಲ್ಲ, ಮತ್ತು ಅದು ಮೊದಲನೇ ಪದಕನ ಕೊನೆಯ ಪದಕನ ಕೊಟ್ಟಿಲ್ಲ. ಸೊ ಕ್ವಶನ್ ಟ್ವಿಸ್ಟ್ ಆಗಿ ಕೇಳಿದ್ರು. ಬಟ್ ನೀಟಾಗಿ ಆ ವಿಡಿಯೋ ನೋಡಿದ್ರೆ ನಾನು ನಿಧಾನವಾಗಿ ಎಲ್ಲ ಹೇಳಿದ್ದೆ. ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂದ್ರೇನು, ಯಾವ ಒಂದು ವಿಭಾಗದಲ್ಲಿ ಹಿಂದೆ ಬಂದಿದ್ದು ನಮಗೆ ಚಿನ್ನ ಇದೇ ಮೊದಲನೇ ಬಾರಿಗೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ದೆ. ಚಿನ್ನ ಮೊದಲನೇ ಬಾರಿಗೆ ಏನಲ್ಲ, ಹಿಂದೆ ನಮ್ಮ 2008 ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ ಶೂಟಿಂಗ್ ಅಲ್ಲಿ ಬಂದಿತ್ತು ಅಭಿನವ್ ಬಿಂದ್ರನ್ ಅವರಿಗೆ, ಅದು ಬಟ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಬರಲ್ಲ. ನೋಡಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಡೀಪ್ ಆಗಿ, ಎಷ್ಟು ಡೀಟೇಲ್ ಆಗಿ ಓದಬೇಕಾಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಸೆಪ್ಟೆಂಬರ್ 2021 ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್. ಮೊದಲನೇದು ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ, ನ್ಯಾಷನಲ್ ಟೀಚರ್ಸ್ ಡೇ. ಈ ಒಂದು ದಿನ ನನಗೆ 100 ಜನ ಮೆಸೇಜ್ ಮಾಡಿದ್ರಿ. ಸೊ ವೆರಿ ಹ್ಯಾಪಿ ಟು ಬಿ ಎ ಟೀಚರ್ ಅಂತ ನಾನು ಕೂಡ ಹೇಳಿದ್ದೆ. ಸೊ ಯಾಕೆ ಸೆಪ್ಟೆಂಬರ್ 5 ಅಂದರೆ ರಾಷ್ಟ್ರೀಯ ಶಿಕ್ಷಕರ ದಿನ, ನಮ್ಮ ದೇಶ ಕಂಡಿರ್ತಕ್ಕಂಥ ಅತ್ಯುನ್ನತ ಶಿಕ್ಷಣ ತಜ್ಞರು, ಅತ್ಯುತ್ತಮ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಭಾರತದ 2ನೇ ರಾಷ್ಟ್ರಪತಿಗಳು ಮತ್ತು ಮೊದಲ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ 1888 ಸೆಪ್ಟೆಂಬರ್ 5. ಹಾಗಾಗಿ ಅದೇ ದಿನವನ್ನು ನಾವು ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗಿಂದ ಅಂದರೆ 1994 ವರ್ಲ್ಡ್ ಟೀಚರ್ಸ್ 1994 ಅಕ್ಟೋಬರ್ 5 ವರ್ಲ್ಡ್ ಟೀಚರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಇನ್ನು ಅಕ್ಟೋಬರ್ 5 ವರ್ಲ್ಡ್ ಟೀಚರ್ಸ್ ಡೇ ಆದರೆ ನ್ಯಾಷನಲ್ ಟೀಚರ್ಸ್ ಡೇ ಸೆಪ್ಟೆಂಬರ್ 5, ಸ್ವಲ್ಪ ಸೇಮ್ ಡೇ, ಮಂತ್ ಬೇರೆ. ಓಕೆ, ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ. ಥೀಮ್ ಏನು? ಲಿಟ್ರಸಿ ಫಾರ್ ಎ ಹ್ಯೂಮನ್ ಸೆಂಟರ್ಡ್ ರಿಕವರಿ, ನ್ಯಾರೋಯಿಂಗ್ ದ ಡಿಜಿಟಲ್ ಡಿವೈಡ್. ಓಕೆ, ಲಿಟ್ರಸಿ ಡೇ 2021 ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಜನವರಿ 10 ಆಲ್ರೆಡಿ ನೋಡಿದ್ವಿ ನಾವು, ವಿಶ್ವ ಹಿಂದಿ ದಿನ. ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿನ. ಓಕೆ, ಇನ್ನು ಸೆಪ್ಟೆಂಬರ್ 16 ಇದು ವೆರಿ ವೆರಿ ಇಂಪಾರ್ಟೆಂಟ್, ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣೆ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ಪ್ರಿಸರ್ವೇಷನ್ ಆಫ್ ದ ಓಜೋನ್ ಲೇಯರು. 2021 ಥೀಮು ಮಾಂಟ್ರಿಯಲ್ ಪ್ರೋಟೋಕಾಲ್, ಕೀಪಿಂಗ್ ಅಸ್ ಅವರ್ ಫುಡ್ ಅಂಡ್ ವ್ಯಾಕ್ಸಿನ್ಸ್ ಕೂಲ್. ಯಾಕೆ ಸೆಪ್ಟೆಂಬರ್ 16 ಅಂದರೆ ನೋಡಿ, ಸೆಪ್ಟೆಂಬರ್ 16 1987 ಒಂದು ಒಪ್ಪಂದಕ್ಕೆ ಬರ್ತೀವಿ, ಅದೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಆ ಪ್ರೋಟೋಕಾಲ್ ಅಲ್ಲಿ ಈ ಓಜೋನ್ ಲೇಯರ್ ಅನ್ನ ಹಾಳು ಮಾಡ್ತಕ್ಕಂಥ, ಡಿಪ್ಲೀಟ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸಸ್ ಏನಿದಾವೆ, ಫ್ಲೋರೋ ಕಾರ್ಬನ್ಗಳ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ನ ತರ್ತಾರೆ ಸೆಪ್ಟೆಂಬರ್ 16 1987. ಹಾಗಾಗಿ ಅದೇ ದಿನವನ್ನು ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣೆ ದಿನ ಅಥವಾ ವಿಶ್ವ ಓಜೋನ್ ದಿನ ಅಂತಾನೂ ಕೂಡ ಕರೀತಾರೆ, ನೆನ್ಪಿಡಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ವಿಯೆನ್ನಾ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ವಿಯೆನ್ನಾ ಕನ್ವೆನ್ಷನ್, ಓಕೆ, ಈ ವಿಯೆನ್ನಾ ಕನ್ವೆನ್ಷನ್ ಓಜೋನ್ ಪದರದ ಸಂರಕ್ಷಣೆಗೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಕೂಡ ಇದೇ ಓಜೋನ್ ಪದರದ ಸಂರಕ್ಷಣೆಗೆ ನೆನ್ಪಿಡಬೇಕು. ಇದ್ರ ಬಗ್ಗೆ ನಾನು ಬಹಳ ಕಡೆ ಮಾತಾಡಿದ್ದೀನಿ, ಇಲ್ಲಿ ಇಷ್ಟು ಸಾಕು. ಓಕೆ, ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ. ಥೀಮು ಸ್ಟ್ರೆಂಥನಿಂಗ್ ದ ಡೆಮೋಕ್ರೆಟಿಕ್ ರೆಸಿಲಿಯನ್ಸ್ ಇನ್ ದ ಫೇಸ್ ಆಫ್ ಫ್ಯೂಚರ್ ಕ್ರೈಸಿಸ್. 2021 ಸೆಪ್ಟೆಂಬರ್ 15 ಆಚರಣೆ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಒಂದು ಥೀಮ್ ಆಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ, ನಮಗೆಲ್ಲ ಗೊತ್ತಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಜನ್ಮದಿನವನ್ನು ನಾವು ರಾಷ್ಟ್ರೀಯ ಇಂಜಿನಿಯರ್ಸ್ ಡೇ ಅಥವಾ ನ್ಯಾಷನಲ್ ಇಂಜಿನಿಯರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ, ಅದು ನಮಗೆಲ್ಲ ಗೊತ್ತಿದೆ. ಸೊ ಮುಂದೆ ಹೋಗೋಣ. ಸೆಪ್ಟೆಂಬರ್ 21 ಅಂತಾರಾಷ್ಟ್ರೀಯ ಶಾಂತಿ ದಿನ ಅಥವಾ ವಿಶ್ವ ಶಾಂತಿ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಅಥವಾ ವರ್ಲ್ಡ್ ಪೀಸ್ ಡೇ ಆಗುತ್ತೆ. ಓಕೆ, ಥೀಮು ರಿಕವರಿಂಗ್ ದ ಬೆಟರ್ ಫಾರ್ ಎನ್ ಈಕ್ವಿಟಬಲ್ ಅಂಡ್ ಸಸ್ಟೈನಬಲ್ ವರ್ಲ್ಡ್. ನೋಡಿ, ರಿಕವರಿಂಗ್ ಫಾರ್ ಎ ಸಸ್ಟೈನಬಲ್ ಅಂಡ್ ಈಕ್ವಿಟಬಲ್ ವರ್ಲ್ಡ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ದಿನ ಅಥವಾ ವಿಶ್ವ ಶಾಂತಿ ದಿನ ಸೆಪ್ಟೆಂಬರ್ 21 ಥೀಮ್ ಆಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 25 ರಾಷ್ಟ್ರೀಯ ಅಂತ್ಯೋದಯ ದಿವಸ. ಇದು ಕೂಡ ಇಂಪಾರ್ಟೆಂಟ್, ಕೇಳತಕ್ಕಂಥ ಚಾನ್ಸಸ್ ಇದೆ. ನಮ್ಮ ಭಾರತೀಯ ಜನಸಂಘದ ಧುರೀಣರಾದಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನ ಸೆಪ್ಟೆಂಬರ್ 25. ಅವರ ಒಂದು ಜನ್ಮದಿನವನ್ನು ರಾಷ್ಟ್ರೀಯ ಅಂತ್ಯೋದಯ ದಿವಸ ಅಥವಾ ನ್ಯಾಷನಲ್ ಅಂತ್ಯೋದಯ ದಿನ ಅಂತ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 25 ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಅಥವಾ ವರ್ಲ್ಡ್ ಟೂರಿಸಂ ಡೇ ಆಗುತ್ತೆ. ಥೀಮು ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್,
ಸೆಪ್ಟೆಂಬರ್ 27 ವರ್ಲ್ಡ್ ಟೂರಿಸಂ ಡೇ, ವಿಶ್ವ ಪ್ರವಾಸೋದ್ಯಮ ದಿನ. ನೆಕ್ಸ್ಟ್ ಅಕ್ಟೋಬರ್ ತಿಂಗಳು ಬರೋಣ. ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇದು ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಥವಾ ಗಾಂಧೀಜಿಯವರ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನ ಯಾರ ಒಂದು ಬರ್ತ್ಡೇ ದಿನ ಅಥವಾ ಜನ್ಮದಿನವನ್ನು ಆಚರಿಸ್ತೀವಿ ಅಂದ್ರೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅಥವಾ ಹೀಗೆ 4 ಆಪ್ಷನ್ ಕೊಟ್ಟರೆ ಮಹಾತ್ಮ ಗಾಂಧಿಯವರ ಒಂದು ಜನ್ಮದಿನವನ್ನು ನಾವು ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಥವಾ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ. 2007 ಜೂನ್ 15ರಂದು ಇದನ್ನ UN ಜನರಲ್ ಅಸೆಂಬ್ಲಿಯವರು ಅಪ್ರೂವ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಅಕ್ಟೋಬರ್ 8 ಭಾರತೀಯ ವಾಯುಸೇನಾ ದಿನ, ಇಂಡಿಯನ್ ಏರ್ಫೋರ್ಸ್ ಡೇ ಅಂತ ಹೇಳ್ತಾ ಇದ್ವಿ. ಜನವರಿ 15 ಆರ್ಮಿ ಡೇ ಆದರೆ ಅಕ್ಟೋಬರ್ 8 ಭಾರತೀಯ ವಾಯುಸೇನಾ ದಿನ. ಯಾಕೆ ಅಂದರೆ ಭಾರತೀಯ ವಾಯುಸೇನೆಯನ್ನು ಅಧಿಕೃತವಾಗಿ 8 ಅಕ್ಟೋಬರ್ 1932 ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಅದೇ ದಿನವನ್ನು ನಾವು ಭಾರತೀಯ ವಾಯುಸೇನಾ ದಿನ ಅಂತ ಆಚರಣೆ ಮಾಡ್ತೀವಿ. ಜನವರಿ 15 ಭೂಸೇನಾ ದಿನ. ಯಾಕಂದರೆ ನಮ್ಮ ಜನರಲ್ KM ಕಾರ್ಯಪ್ಪನವರು, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು ಅಧಿಕಾರ ಸ್ವೀಕಾರವನ್ನು ಮಾಡಿದ್ರು. ಓಕೆ. ನೆಕ್ಸ್ಟ್ ಅಕ್ಟೋಬರ್ 15 ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ, ಡೇ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವಿಮೆನ್. ಈ ನೋಡಿ ಥೀಮ್ ಇದು ಹೋದ ವರ್ಷದ್ದಾಗಿತ್ತು, 2020 ಥೀಮ್ಗಳಾಗ್ತವೆ. ಇನ್ನು ಅಕ್ಟೋಬರ್ 2ನೇ ವಾರದ ಒಂದು ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಇನ್ನು ಇವು ಆಚರಣೆ ಮಾಡಿಲ್ಲ. ಈಗ ನಾವು ಇವತ್ತು ಅಕ್ಟೋಬರ್ 4 ಇಲ್ಲಿವರೆಗಿನ ಥೀಮ್ಸ್ ಪಕ್ಕ ಇದಾವೆ. ಇದ್ರ ನಂತರ ಯಾವಾಗ ಆಚರಣೆ ಮಾಡ್ತಾರೆ ಅವಾಗ ಆ ಥೀಮ್ಗಳನ್ನ ರಿಲೀಸ್ ಮಾಡ್ತಾರೆ. ಅವಾಗ ನಾನು ಆಯಾ ವೀಕ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಅದರ ಥೀಮ್ನ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಈ ಥೀಮ್ಗಳು 2020 ಥೀಮ್ಗಳಾಗ್ತವೆ. ಓಕೆ, ನೆನ್ಪಿಡ್ಬೇಕು. ಸೊ ಗಮನಿಸ್ಬೇಕು. ಮತ್ತೆ ಸರ್ ಥೀಮ್ ರಾಂಗ್ ಕೊಟ್ಟಿದ್ದೀರಲ್ಲ ಸರ್ ಅಂದ್ರೆ ಯಾಕೆ ಅನ್ನೋದು ಗೊತ್ತಾಗುತ್ತೆ. ಓಕೆ. ಅಕ್ಟೋಬರ್ 15 ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ. ಥೀಮನ್ನು ಸದ್ಯಕ್ಕೆ ನೆನ್ಪಿಡ್ಬೇಡಿ, ಯಾಕಂದ್ರೆ ಇದು 2020 ಥೀಮು. ಇನ್ನು 2021 ಅಕ್ಟೋಬರ್ 15 ಬಂದಿಲ್ಲ. ಅದು ಬಂದಾಗ ಅದರ ಥೀಮ್ ನಾವು ಡಿಸ್ಕಸ್ ಮಾಡಬೇಕು. ಓಕೆ. ಅಕ್ಟೋಬರ್ 16 ವಿಶ್ವ ಆಹಾರ ದಿನ, ವರ್ಲ್ಡ್ ಫುಡ್ ಡೇ. ಥೀಮ್ ಕೂಡ ಇದು ಹಳೆಯದು, ನೋಡೋಣ ಈ ಹೊಸ ಥೀಮ್ ಬಿಟ್ಟಾಗ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ. ಇನ್ನು ಯಾಕೆ ಒಂದು ವಿಶ್ವ ಆಹಾರ ದಿನ ಅಕ್ಟೋಬರ್ 16 ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 2020 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯುನೈಟೆಡ್ ನೇಷನ್ಸ್ನ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFP ಏನಿದೆಯಲ್ಲ, ವಿಶ್ವ ಆಹಾರ ಕಾರ್ಯಕ್ರಮ, ಅದಕ್ಕೆ ನೀಡಿದ್ದಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ನೆಕ್ಸ್ಟ್ ಅಕ್ಟೋಬರ್ 17 ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ದ ಇರಾಡಿಕೇಶನ್ ಆಫ್ ದ ಪುವರ್ಟಿ. ಸೊ ಯಾವ ದಿನ? ಅಕ್ಟೋಬರ್ 17. ಓಕೆ. ನೆಕ್ಸ್ಟ್ ಅಕ್ಟೋಬರ್ 24 ವಿಶ್ವ ಪೋಲಿಯೋ ದಿನ ಅಥವಾ ವರ್ಲ್ಡ್ ಪೋಲಿಯೋ ಡೇ. ಓಕೆ, ವರ್ಲ್ಡ್ ಪೋಲಿಯೋ ಡೇ ಅಕ್ಟೋಬರ್ 24. ಅದರ ಥೀಮನ್ನು ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸ್ಥಾಪನಾ ದಿನ ಆಗುತ್ತೆ ಅಥವಾ ವರ್ಲ್ಡ್ ಯುನೈಟೆಡ್ ನೇಷನ್ಸ್ ಡೇ ಅಥವಾ ವಿಶ್ವಸಂಸ್ಥೆಯ ದಿನ. ಯಾಕಂದ್ರೆ ಅಕ್ಟೋಬರ್ 24 1945 ವಿಶ್ವಸಂಸ್ಥೆ ರಚನೆ ಆಗಿತ್ತು. ಎಷ್ಟು ಜನ ಇದ್ದಾರೆ ಇದರಲ್ಲಿ, ಎಷ್ಟು ದೇಶಗಳಿದಾವೆ ಅಂದ್ರೆ 993 ದೇಶಗಳಿದಾವೆ, 2 ಅಬ್ಸರ್ವರ್ ಸ್ಟೇಟ್ಸ್ ಇದಾವೆ. ಮತ್ತು ಇದರ ಒಂದು ಮಹಾಪ್ರಧಾನ ಕಾರ್ಯದರ್ಶಿಗಳು ಯಾರು ಅಂದ್ರೆ ಆಂಟೋನಿಯೋ ಗುಟೆರಸ್ ಅವರು. 2020 ಒಂದು ವರ್ಷ 75ನೇ ವರ್ಷವಾಗಿತ್ತು ವಿಶ್ವಸಂಸ್ಥೆ ಸ್ಥಾಪನೆಯಾಗಿ. 2021 76ನೇ ವರ್ಷವಾಗುತ್ತೆ. ಓಕೆ, ವಿಶ್ವಸಂಸ್ಥೆಯ ದಿನ ಅಕ್ಟೋಬರ್ 24. ನೆಕ್ಸ್ಟ್ ಅಕ್ಟೋಬರ್ 31 ಇತ್ತೀಚೆಗೆ ಕೇಳಿದ್ರು ರಾಷ್ಟ್ರೀಯ ಏಕತಾ ದಿನವನ್ನ, ರಾಷ್ಟ್ರೀಯ ಏಕತಾ ದಿವಸವನ್ನ ಯಾರ ಜನ್ಮದಿನದ ಒಂದು ಆಚರಣೆಯನ್ನು ಮಾಡ್ತೀವಿ ಅಂತ ನಿನ್ನೆ ಪೇಪರಲ್ಲೇ ಕೇಳಿದ್ರು. ಅಕ್ಟೋಬರ್ 3 2021 PSI ಮೊದಲನೇ ಒಂದು ಪೇಪರಲ್ಲಿ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವನ್ನು ನಾವು ಇನ್ನು ಅಕ್ಟೋಬರ್ 31 ಏನಿದೆಯೋ ಅದನ್ನ ನ್ಯಾಷನಲ್ ಯೂನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಲ್ವಾ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ನವೆಂಬರ್ 2021 ಅಷ್ಟೇನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಸ್ ಅಂಡ್ ಥೀಮ್ಸ್ ಇಲ್ಲ. ನಾನು ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಒಂದು ವಿಡಿಯೋಸ್ಗಳಲ್ಲಿ, ಕರೆಂಟ್ ಅಫೇರ್ಸ್ಗಳಲ್ಲಿ. ಈಗ ಸದ್ಯ ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ನವೆಂಬರ್ 7 ಮತ್ತು ಮಕ್ಕಳ ದಿನ ನವೆಂಬರ್ 14 ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾಗುತ್ತೆ. ಅಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ಡಿಸೆಂಬರ್ 2021 ಇಲ್ಲಿ ನೋಡಿ, ನವೆಂಬರಲ್ಲಿ ಇನ್ನಷ್ಟು ಇದ್ರೆ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೂ ಬಂದಿಲ್ಲ ನವೆಂಬರ್, ಅದು ಬಂದಾಗ ನೋಡೋಣ. ಓಕೆ. ನೆಕ್ಸ್ಟ್ ಡಿಸೆಂಬರ್ 2021 ಥೀಮ್ ಏನಾಗುತ್ತೆ, ಇದು ಡೇಸ್ ಅಂಡ್ ಥೀಮ್ಸ್ ಯಾವ ಇಂಪಾರ್ಟೆಂಟು. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ, ವರ್ಲ್ಡ್ ಏಡ್ಸ್ ಡೇ ಆಗುತ್ತೆ. ಥೀಮ್ ಇದು ಹಳೆ ಥೀಮ್ ಆಗಿತ್ತು. ಸೊ 2021 ಥೀಮನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಒಟ್ಟಿನಲ್ಲಿ ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1. ಓಕೆ. ಡಿಸೆಂಬರ್ 4 ನೇವಿ ಡೇ ಅಥವಾ ನೌಕಾಸೇನಾ ದಿನ. ಯಾಕೆ ರೀಸನ್ನು, ಆಪರೇಷನ್ ಟ್ರೈಡೆಂಟ್ ಸಮಯದಲ್ಲಿ ಭಾರತೀಯ ನೌಕಾಪಡೆ 4 ಪಾಕಿಸ್ತಾನ ಹಡಗುಗಳನ್ನು ಮುಳುಗಿಸುತ್ತೆ 1971 ಡಿಸೆಂಬರ್ 4 ಇಂಡೋ ಪಾಕ್ ವಾರಲ್ಲಿ. ಅಂತ ಒಂದು ಸಾಧನೆಯನ್ನು ನೆನ್ಪಿಡೋಕ್ಕೋಸ್ಕರ ಅದೇ ದಿನವನ್ನು ನಾವು ಡಿಸೆಂಬರ್ 4 ನೌಕಾಸೇನಾ ದಿನವಾಗಿ. ಹಾಗಾದ್ರೆ ಡಿಸೆಂಬರ್ 4 ನೌಕಾಸೇನಾ ದಿನ, ಅಕ್ಟೋಬರ್ 8 ವಾಯುಸೇನಾ ದಿನ, ಜನವರಿ 15
ಏನು ಭೂಸೇನಾ ದಿನ. ಭೂಸೇನಾ ದಿನ ಯಾಕೆ? ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು ಅಧಿಕಾರ ವಹಿಸಿಕೊಂಡ ದಿನ. ಏರ್ಫೋರ್ಸ್ ಡೇ ಯಾಕಂದರೆ ಸ್ಥಾಪನಾ ದಿನ ಆಗುತ್ತೆ ಅಕ್ಟೋಬರ್ 8. ನೇವಿ ಡೇ ಯಾಕಂದರೆ ಆಪರೇಷನ್ ಟ್ರೈಡೆಂಟ್ ಸಮಯದಲ್ಲಿ ಈ ಒಂದು ಸಾಧನೆಗೋಸ್ಕರ ಡಿಸೆಂಬರ್ 4. ನೆಕ್ಸ್ಟ್ ಡಿಸೆಂಬರ್ 23 ವೆರಿ ವೆರಿ ಇಂಪಾರ್ಟೆಂಟ್ ಡೇ, ಕಿಸಾನ್ ದಿವಸ್ ಅಥವಾ ರೈತರ ದಿನ. ಕಿಸಾನ್ ದಿವಸ್ ಅಥವಾ ಫಾರ್ಮರ್ಸ್ ಡೇ ಅನ್ನ ಯಾಕೆ ಆಚರಿಸ್ತೀವಿ ಅಂದರೆ 1902 ಡಿಸೆಂಬರ್ 23ರಂದು ನಮ್ಮ ಭಾರತದ ಮಾಜಿ ಪ್ರಧಾನಿಗಳಾದಂತಹ ಭಾರತದ 5ನೇ ಪ್ರಧಾನಿಗಳು ರೈತ ಮುಖಂಡರು ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನಕ್ಕೋಸ್ಕರ. ಅವರು ರೈತರ ಜೀವನವನ್ನು ಸುಧಾರಣೆ ಮಾಡಲು ಅನೇಕ ನೀತಿಗಳನ್ನು ಪರಿಚಯಿಸ್ತಾರೆ. ಅವರು ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ. ಇನ್ನೊಂದು ಅವರ ಒಂದು ಸ್ಮಾರಕಕ್ಕೆ ಕಿಸಾನ್ ಘಾಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಕೃಷಿಕನನ್ನು ಉಳಿಸಬೇಕಾದ್ರೆ ಕೃಷಿ ಭೂಮಿಯ ಮಾಲೀಕತ್ವದ ಹಕ್ಕು ಕೃಷಿಕನಿಗೆ ನೀಡಬೇಕೆಂಬುದು ಚರಣ್ ಸಿಂಗ್ ಅವರ ನಿಲುವಾಗಿತ್ತು. ಈ ಕೃಷಿ ಮೇಲೆ ಇವಾಗ ಏನು ಇಶ್ಯೂಸ್ ನಡೀತಾ ಇದೆ, ಕೃಷಿ ಕಾಯ್ದೆಗಳಾಗಿರ್ಬೋದು, ಕೃಷಿಕರ ಪ್ರತಿಭಟನೆ ಆಗಿರ್ಬೋದು, ರೈತರ ಪ್ರತಿಭಟನೆ ಡೆಲ್ಲಿಲಿ ಏನು ನಡೀತಾ ಇದೆ, ಅವೆಲ್ಲ ವಿಚಾರಗಳನ್ನು ನೋಡಿದಾಗ ಕಿಸಾನ್ ದಿವಸ್ ಅಥವಾ ರೈತರ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಜನ್ಮದಿನವನ್ನ ಭಾರತದಲ್ಲಿ ರೈತರ ದಿನವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಚೌಧರಿ ಚರಣ್ ಸಿಂಗ್ ಅವರು ಮಾಜಿ ಪ್ರಧಾನಿಗಳು. ಓಕೆ, ಯಾವ ದಿನ? ಡಿಸೆಂಬರ್ 23 ರೈತರ ದಿನ, ಕಿಸಾನ್ ದಿವಸ್, ಫಾರ್ಮರ್ಸ್ ಡೇ. ಓಕೆ, ಹೀಗೆ 2021 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಸ್ ಅಂಡ್ ಥೀಮ್ಸ್ ಅನ್ನು ಒಂದೇ ವಿಡಿಯೋದಲ್ಲಿ ಕಟ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಈ ಒಂದು ಎಲ್ಲವನ್ನು ಕ್ರೋಢೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದು ಡೇಸ್ ಅಂಡ್ ಥೀಮ್ಸ್ ಆಗಿರ್ಬೋದು, ಎಲ್ಲ ಒಂದು ಡೇ ಆಗಿರ್ಬೋದು, ಸ್ವಲ್ಪ ರಾಂಗ್ ಹೇಳಿರ್ತಕ್ಕಂಥ ಚಾನ್ಸಸ್ ಇರ್ಬೋದು. ಹಾಗಾಗಿ ಏನಾರ ರಾಂಗ್ ಹೇಳಿದ್ರೆ ಕಮೆಂಟ್ ಹಾಕಿ ತಿದ್ಕೊಳ್ಳೋಣ. ಓಕೆ, ಸೊ ಇಷ್ಟ ಹೇಳ್ತಾ ಜನವರಿಯಿಂದ ಡಿಸೆಂಬರ್ವರೆಗೂ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಮುಖ ದಿನಗಳು ಮತ್ತು ಥೀಮ್ಗಳನ್ನು ನೋಡಿದ್ವಿ, ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್. ಸೆಪ್ಟೆಂಬರ್ವರೆಗೂ ಎಲ್ಲ ಡೇಸ್ ಅಂಡ್ ಥೀಮ್ಸ್ ಥೀಮ್ ಕೂಡ ನೋಡಿದ್ವಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದು ಥೀಮ್ಗಳನ್ನು ಆಯಾ ದಿನ ಏನು ಆಚರಣೆ ಮಾಡ್ತಾರೆ ಅದರ ಹತ್ತಿರದಲ್ಲೇ ರಿಲೀಸ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಇನ್ನೊಮ್ಮೆ ಪ್ರಶ್ನೆ ಪತ್ರಿಕೆ ಟಫ್ ಬಂದಾಗ ಏನು ಬೇಜಾರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಲೆವೆಲ್ನ ನಾವು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ, ಇನ್ನೂ ಚೆನ್ನಾಗಿ ಓದ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಕ್ವಶನ್ ಪೇಪರ್ ಟಫ್ ಬಂದಷ್ಟು ಖುಷಿ ಆಗಬೇಕು, ನಾವು ಇನ್ನಷ್ಟು ಓದಬೇಕು ಅನ್ನೋ ಹುಮ್ಮಸ್ ಬರಬೇಕು ಅಂತ ಹೇಳ್ತಾ ಎಲ್ರಿಗೂ ಈ ಒಂದು ವಿಡಿಯೋನ ಕಂಪ್ಲೀಟ್ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.